ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಶಾಖೆ ಈ ಎಲ್ಲ ಒಂದು ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ 2023-24ನೇ ಸಾಲಿನ ಚಿಕ್ಕಮಗಳೂರು ಜಿಲ್ಲಾ ಮಟ್ಟದ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧಾ ಕಾರ್ಯಕ್ರಮಗಳು ಈ ದಿನ ಅಂದರೆ 30/5/2024 ಮತ್ತು ನಾಳೆ 31ನೇ ತಾರೀಕಿನಂದು 2 ದಿನಗಳು ನಡೀತಾ ಇದ್ದಾವೆ. ಈ 2 ದಿನಗಳ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮವನ್ನು ಈ ದಿನ ಇಲ್ಲಿಯ ಕುವೆಂಪು ಕಲಾಮಂದಿರದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲರನ್ನ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ನೆರವೇರಿ ಎನ್ನುವ ಒಂದು ಪ್ರಾರ್ಥನೆಯೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಜ್ಯೋತಿ ಬಾಪುಲೆ ಶಿಕ್ಷಕಿಯರ ತಂಡ, ಚಿಕ್ಕಮಗಳೂರು ಜಿಲ್ಲೆ. ಈ ಎಲ್ಲರ ಆ ಶಿಕ್ಷಕಿಯರ ಒಂದು ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡ್ತಾ ಇದ್ದೇವೆ ಈ ದಿನದ ಕಾರ್ಯಕ್ರಮವನ್ನು. ಭಾದ್ರಪದ ಚೌತಿಯಂದು ಬರುತ್ತಾನವ್ವ ಗಣಪ, ಬಿಸಿಲ ಬೇಗೆಯ ಮನಕ್ಕೆ ತರುತ್ತಾನವ್ವ ಹರುಷ. ಭಾದ್ರಪದ ಚೌತಿಯಂದು ಬರುತ್ತಾನವ್ವ ಗಣಪ, ಬಿಸಿಲ ಬೇಗೆಯ ಮನಕ್ಕೆ ತರುತ್ತಾನವ್ವ ಹರುಷ. ಪೂರಣ ತುಂಬಿದ ಕಡುಬಿನ ಹಾಗೆ, ಕೆರೆಗಳು ತುಂಬಿದ ಕಡಲಿನ ಹಾಗೆ. ಪೂರಣ ತುಂಬಿದ ಕಡುಬಿನ ಹಾಗೆ, ತೆರೆಗಳು ತುಂಬಿದ ಕಡಲಿನ ಹಾಗೆ. ದೂರ ಮಾಡಿ ನಮ್ಮ ನೋವ, ದೂರ ಮಾಡಿ ನಮ್ಮ ನೋವ ಮಾಡಲು ಬಂದ ದೇವ. ಭಾದ್ರಪದ ಚೌತಿಯಂದು ಬರುತ್ತಾನವ್ವ ಗಣಪ, ಬಿಸಿಲ ಬೇಗೆಯ ಮನಕ್ಕೆ ತರುತ್ತಾನವ್ವ ಹರುಷ. ಅರಳಿದ ತಾವರೆ ಕರದಲ್ಲಿ ಪಿಡಿದು ಬಂದ ಬಂದ ಗಜಮುಖ ವರದ. ಅರಳಿದ ತಾವರೆ ಕರದಲ್ಲಿ ಪಿಡಿದು ಬಂದ ಬಂದ ಗಜಮುಖ ವರದ. ಆಶಾ ಕಿರಣದ ಮನವನ್ನು ತೆರೆದು, ಆಶಾ ಕಿರಣದ ಮನವನ್ನು ತೆರೆದು ಬಂದ ಬಂದ ಜ್ಯೋತಿಯ ಚಂದ್ರ. ಚಿಗುರಿದ ಗರಿಕೆಯ ಹಿರದಲ್ಲಿ ಮುಡಿದು ಚಿಮ್ಮುವ ಚೇತನ ತುಂಬುತ್ತ ಸುರಿದು ಹೆಜ್ಜೆ ಹೆಜ್ಜೆಗೆ ಗೆಜೆನಾದ ಬೀರುತ್ತ ಸಕ ಸೌಭಾಗ್ಯದ ಬಾಗಿಲು ತೆರೆಯುತ್ತ. ಹೆಜ್ಜೆ ಹೆಜ್ಜೆಗೆ ಗೆಜೆನಾದ ಬೀರುತ್ತ ಸಕ ಸೌಭಾಗ್ಯದ ಬಾಗಿಲು ತೆರೆಯುತ್ತ. ಭಾದ್ರಪದ ಚೌತಿಯಂದು ಬರುತ್ತಾನವ್ವ ಗಣಪ, ಬಿಸಿಲ ಬೇಗೆಯ ಮನಕ್ಕೆ ತರುತ್ತಾನವ್ವ ಹರ್ಷ. ಭಾದ್ರಪದ ಚೌತಿಯಂದು ಬರುತ್ತಾನವ್ವ ಗಣಪ, ಬಿಸಿಲ ಬೇಗೆಯ ಮನಕ್ಕೆ ತರುತ್ತಾನವ್ವ ಹರ್ಷ. ಉದರಕ್ಕೆ ಮುರಗನ ಬಳಸಿಕೊಂಡು ಬಂದ ಬಂದ ವಿಘ್ನ ನಿವಾರಣ. ಉದರಕ್ಕೆ ಉರಗನ ಬಳಸಿಕೊಂಡು ಬಂದ ಬಂದ ವಿಘ್ನ ನಿವಾರಣ. ಮೂಷಿಕ ನೀರಿ ಬರುತ್ತಲಿ ವೇಗದಿ, ಮೂಷಿಕ ನೀರಿ ಬರುತ್ತಲಿ ವೇಗದಿ. ಬಂದ ಬಂದ ವಕ್ರತುಂಡ, ಕಸ್ತೂರಿ ತಿಲಕವ ಹಣೆಯಲ್ಲಿ ಇರಿಸಿ ಹೊಳೆಯುವ ಮುತ್ತಿನ ಹಾರವ ಧರಿಸಿ. ಕಲ್ಲು ಕಲ್ಲೆನ್ನುತ್ತ ಕಿರುಗೆಜೆ ಬಿಡಿಯುತ್ತ ಜಗ ಜಗವೆಂದು ಜಗವೆಲ್ಲ ಬೆಳಗುತ್ತ. ಕಲ್ಲು ಕಲ್ಲೆನ್ನುತ್ತ ಕಿರುಗೆಜೆ ಬಿಡಿಯುತ್ತ ಜಗ ಜಗವೆಂದು ಜಗವೆಲ್ಲ ಬೆಳಗುತ್ತ. ಭಾದ್ರಪದ ಚೌತಿಯಂದು ಬರುತ್ತಾನವ್ವ ಗಣಪ, ಬಿಸಿಲ ಬೇಗೆಯ ಮನಕ್ಕೆ ತರುತ್ತಾನವ್ವ ಹರುಷ. ಭಾದ್ರಪದ ಚೌತಿಯಂದು
ಬರುತ್ತಾನವ್ವ ಗಣಪ. ಬಿಸಿಲ ಬೇಗೆಯ ಮನಗೆ ತರುತ್ತಾನವ್ವ ಹರುಷ. ಊರಣ ತುಂಬಿದ ಕಡುಬಿನ ಹಾಗೆ, ಕೆರೆಗಳು ತುಂಬಿದ ಕಡಲಿನ ಹಾಗೆ. ಊರಣ ತುಂಬಿದ ಕಡುಬಿನ ಹಾಗೆ, ತೆರೆಗಳು ತುಂಬಿದ ಕಡಲಿನ ಹಾಗೆ. ದೂರ ಮಾಡಿ ನಮ್ಮ ನೋವ, ದೂರ ಮಾಡಿ ನಮ್ಮ ನೋವ ಪಾರು ಮಾಡಲು ಬಂದ ದೇವ. ಭಾದ್ರಪದ ಚೌತಿಯಂದು ಬರುತ್ತಾನವ್ವ ಗಣಪ. ಬಿಸಿಲ ಬೇಗೆಯ ಮನಕ್ಕೆ ತರುತ್ತಾನವ್ವ ಹರುಷ. ತರುತ್ತಾನವ್ವ ಗಣಪ, ತರುತ್ತಾನವ್ವ ಹರುಷ. ಬರುತ್ತಾನವ್ವ ಗಣಪ. ಅವಕಾಶ ಮಾಡಿದ್ದಕ್ಕೆ ಭಾದ್ರಪದ ಚೌತಿಯಂದು ಬರುವ ಗಣಪ ಬಿಸಿಲ ಬೇಗೆಯಲ್ಲಿರುವ ಜನರ ಮನಕ್ಕೆ ಹರುಷ ತರುತ್ತಾನೆಂದು ವಿಘ್ನ ವಿನಾಶಕ ವಿನಾಯಕನನ್ನ ಕಾರ್ಯಕ್ರಮ ನಿರ್ವಿಘ್ನವಾಗಿ ನೆರವೇರಲಿ ಎಂದು ಪ್ರಾರ್ಥಿಸಿದ ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ತಂಡಕ್ಕೆ ಧನ್ಯವಾದಗಳು. ಈಗ ನಾಡಗೀತೆ ಕಾರ್ಯಕ್ರಮ ನಮ್ಮ ಕನ್ನಡ ನಾಡಿನ ಹಿರಿಮೆ ಗರಿಮೆಯನ್ನು ಮಹಿಮೆಯನ್ನು ಸಾರುವ ಸೊಬಗು ಮಹತ್ವವನ್ನು ಸಾರುವಂತಹ ನಾಡಗೀತೆಯನ್ನು ಹಾಡಲಿದ್ದಾರೆ ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ತಂಡ. ವೇದಿಕೆಗೆ ಆಗಮಿಸುವುದು. ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ. ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ. ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ. ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ. ಶಂಕರರ ಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ. ರನ್ನ ಷಡಕ್ಷರಿ ಪೊನ್ನ, ಪಂಪಲ ಕುಮಿಪತಿ ಜನ್ನ. ಕುಮಾರ ವ್ಯಾಸರ ಮಂಗಳ ಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ. ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ. ಶೈಲಪ ಹೊಯ್ಸಳರಾಡಿದ ನಾಡೆ, ರಂಗಣ ಜಕಣರ ನೆಚ್ಚಿನ ಬೀಡೆ. ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ. ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರುದ್ಯಾನ. ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ರಾಮ. ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ. ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಶಿಕ್ಷಕರ ಬಳಗಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಒಂದು ಸ್ವಾಗತ ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ವೇದಿಕೆಯ ಮೇಲೆ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿರುವ ಸರ್ವರನ್ನು ಸ್ವಾಗತಿಸಲಿದ್ದಾರೆ ನಮ್ಮ ಚಿಕ್ಕಮಗಳೂರು ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾದಂತಹ ಶ್ರೀಯುತ ದೇವೇಂದ್ರ ಅವರು. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರನ್ನ ವಂದಿಸ್ತಾ, ಆತ್ಮೀಯ ನೌಕರ ಬಂಧುಗಳೇ, ತಮಗೀಗಾಗಲೇ ಗೊತ್ತಿರೋ ಹಾಗೆ 2023-24ನೇ ಸಾಲಿನ ರಾಜ್ಯ ಮಟ್ಟದ ಕ್ರೀಡಾಕೂಟ ಇನ್ನೇನು ಜೂನ್ನಲ್ಲಿ ನಡೆಯೋದ್ರಿಂದ ಅದಕ್ಕೆ ಪೂರ್ವಭಾವಿಯಾಗಿ ಜಿಲ್ಲಾ ಮಟ್ಟದ ಕ್ರೀಡಾಕೂಟವನ್ನು ನಾವು ಇವತ್ತು ಮತ್ತು ನಾಳೆ ಇಟ್ಕೊಂಡಿರ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ. ಈ ಸಂದರ್ಭದಲ್ಲಿ ಜಿಲ್ಲಾ ಸರ್ಕಾರಿ ನೌಕರರ ಸಂಘ 5 ವರ್ಷದ
ಅವಧಿಯನ್ನು ಪೂರ್ಣಗೊಳಿಸ್ತಕ್ಕಂಥ ಸಂದರ್ಭ ಇನ್ನೇನು ಒಂದೆರಡು ತಿಂಗಳಲ್ಲಿ ಮುಗಿಯುತ್ತೆ. ಈ ಹಂತದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಸಾಧನೆಗಳನ್ನು ತಮ್ಮ ಮುಂದೆ ಹೇಳೋ ಅವಶ್ಯಕತೆ ಇಲ್ಲ, ತಮಗೆ ಗೊತ್ತಿದೆ. ಆ ಸಂದರ್ಭದಲ್ಲಿ ಜಿಲ್ಲಾ ಸರ್ಕಾರಿ ನೌಕರರ ಸಂಘ ಕೂಡ ರಾಜ್ಯ ಸಂಘಕ್ಕೆ ಪ್ರತಿಸ್ಪರ್ಧಿ ಅನ್ನೋ ಹಾಗೆ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಈ ಜಿಲ್ಲೆಯ ಜನರ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದನ್ನು ತಾವು ಗಮನಿಸಿದ್ದೀರಿ. ಹಾಗಾಗಿ ಇದಕ್ಕೆ ಸಂಪೂರ್ಣ ಸಹಕಾರ ನೀಡಿರ್ತಕ್ಕಂಥ ನನ್ನ ಜಿಲ್ಲಾ ತಂಡದ ಎಲ್ಲ ಪದಾಧಿಕಾರಿಗಳಿಗೆ ಹಾಗೆ ತಮಗೆ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸ್ತಾ, ಇವತ್ತಿನ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿಗಳು ಬಂದಿದ್ದಾರೆ. ಇವ್ರ ಬಗ್ಗೆ ಒಂದೆರಡು ಮಾತಾಡಲೇಬೇಕು. ಹೇಗೆ ಅಂದರೆ ಈ ಜಿಲ್ಲೆಯ ಜನರ ಒಂದು ಭಾಗ್ಯ ಮತ್ತು ಅದೃಷ್ಟ ಅಂತ ನಾನಾರು ಭಾವಿಸ್ತೇನೆ. ಕಾರಣ ನಾನು ಅನೇಕ ಜಿಲ್ಲಾಧಿಕಾರಿಗಳನ್ನ ನೋಡಿದ್ದೇನೆ. ಅದರಲ್ಲಿ ಅತ್ಯಂತ ಪ್ರಾಮಾಣಿಕರಾಗಿ ಈ ಜನರ ಮಾನಸದಲ್ಲಿ ಉಳಿತಾರೆ ಅಂದರೆ ಅದು ಮೀನಾ ನಾಗರಾಜ್ ಮೇಡಮ್ ಅವರು. ಅವರಿಗೆ ನಾನು ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರ್ತೇನೆ. ಹಾಗೆಯೇ ನಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿ ಇಲ್ಲಿ ಬಂದಿರತಕ್ಕಂಥ ಡಾಕ್ಟರ್ ಗೋಪಾಲಕೃಷ್ಣ ಸರ್ ಅವ್ರನ್ನ ಮಾತಾಡಿಸಿದ್ರೆ ನನಗೆ ನನ್ನ ಅಣ್ಣನನ್ನ ತಮ್ಮನನ್ನ ಮಾತಾಡಿಸ್ತಿದ್ದೀನಿ ಅಂತಕ್ಕಂಥ ಭಾವ ಉಂಟಾಗುತ್ತೆ. ಕಾರಣ ಬಹಳ ಸಹೃದಯಿಗಳು. ಅವರು ಕೂಡ ಎಲ್ಲ ಒಬ್ಬ ಡಿ ಗ್ರೂಪ್ನಿಂದ ಹಿಡಿದು ಎಲ್ಲ ನೌಕರರನ್ನ ಸಮಾನ ದೃಷ್ಟಿಯಿಂದ ನೋಡ್ತಕ್ಕಂಥ ಹೃದಯ ಶ್ರೀಮಂತಿಕೆ ಉಳ್ಳ ಗೋಪಾಲಕೃಷ್ಣ ಸರ್ ಕೂಡ ಇವತ್ತಿನ ವೇದಿಕೆಯಲ್ಲಿದ್ದಾರೆ. ಅವರಿಗೆ ಕೂಡ ನಾನು ಸ್ವಾಗತವನ್ನು ಕೋರ್ತೇನೆ. ಹಾಗೆಯೇ ಈ ನಾಡು ಕಂಡಂತಹ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಕಂಡಂಥ ಅತ್ಯಂತ ಧೀಮಂತ ನಾಯಕ ಅಂದರೆ ಅದು ಷಡಾಕ್ಷರಿ. ಕಾರಣ ಷಡಾಕ್ಷರಿ ಅಂತಕ್ಕಂಥ ಒಬ್ಬ ವ್ಯಕ್ತಿ ಯಾವುದೇ ಸಂಘರ್ಷವಿಲ್ಲದೆ, ಸರ್ಕಾರದ ಜೊತೆ ಸಂಘರ್ಷವಿಲ್ಲದೆ ಸುಮಾರು 25ಕ್ಕೂ ಹೆಚ್ಚು ಸರ್ಕಾರಿ ಆದೇಶಗಳನ್ನ ಮಾಡಿಸಿರ್ತಕ್ಕಂಥ ವ್ಯಕ್ತಿ, ಏಕೈಕ ವ್ಯಕ್ತಿ ಅಂದರೆ ಅದು ಷಡಾಕ್ಷರಿ. ಸರ್, ನಾವು ನಿಮ್ಮ ಮುಂದೆ ಹೇಳೋದಲ್ಲ, ನಿಮ್ಮ ಅವಧಿಯಲ್ಲಿ ನಾನು ಜಿಲ್ಲಾಧ್ಯಕ್ಷನಾಗಿದ್ದೇನೆ ಅಂತಕ್ಕಂಥದ್ದು ಅತ್ಯಂತ ಹೆಮ್ಮೆ ಅನ್ನಿಸ್ತದೆ ಸರ್. ಇಡೀ ನಾಡಿನ ಜನ ಮಾತ್ರ ಅಲ್ಲ, ನೌಕರರು ಮಾತ್ರ ಅಲ್ಲ, ಸಾರ್ವಜನಿಕರ ಮನಸ್ಸಿನಲ್ಲಿ ಕೂಡ ಷಡಾಕ್ಷರಿ ಯಾರು ಅಂತ ಗೊತ್ತಿದೆ. ಅವರು ಕೂಡ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವರಿಗೆ ಜಿಲ್ಲಾ ಸಂಘದ ವತಿಯಿಂದ, ಜಿಲ್ಲಾ ಪಂಚಾಯತಿ ಹಾಗೂ ಜಿಲ್ಲಾಡಳಿತದ ವತಿಯಿಂದ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರ್ತೇನೆ. ಹಾಗೆಯೇ ಈ ಯೋಜನಾ ಸೇವಾ ಇಲಾಖೆಯ ಉಪನಿರ್ದೇಶಕರು ಮಂಜುಳಾ ಮೇಡಮ್ ಅವರು ಹೇಗೆ ಅಂದರೆ ನಮ್ಮ ತಾಯಿಯಿಂದ ಹಾಗೆ ಅವರು ಯಾವುದಕ್ಕೂ ಬಹಳ ಸಹೃದಯಿ, ಎಲ್ಲ ಕಾರ್ಯಕ್ರಮವನ್ನು ಮುಂದೆ ನಿಂತ್ಕೊಂಡು ಮಾಡಿಕೊಡ್ತಾರೆ. ಬಹಳ ನಗ್ನಗ್ತಲೇ ಕಾರ್ಯಕ್ರಮಕ್ಕೆ ಬರ್ತಾರೆ, ಎಲ್ಲ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾರೆ. ಹಾಗಾಗಿ ಅವರು ಕೂಡ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಜಿಲ್ಲಾ ಸಂಘದ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ ಸ್ವಾಮಿ ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ. ಹಾಗೆಯೇ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಮೂಡಿಗೆರೆ ಅಧ್ಯಕ್ಷರಾಗಿರ್ತಕ್ಕಂಥ ಪದ್ಮರಾಜ್ ಅವರಿದ್ದಾರೆ. ಹಾಗೆ ತರೀಕೆರೆ ಅಧ್ಯಕ್ಷರಾಗಿರ್ತಕ್ಕಂಥ ನಾಗರಾಜರವರಿದ್ದಾರೆ. ಅಜ್ಜಂಪುರ ಅಧ್ಯಕ್ಷರಾಗಿರ್ತಕ್ಕಂಥ ಈಶ್ವರಪ್ಪನವರಿದ್ದಾರೆ. ಹಾಗೆ ಕಡೂರು ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನರಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ. ಹಾಗೆ ರಾಜ್ಯ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಪೂರ್ಣೇಶ್, ಹಾಗೆಯೇ ಎಲ್ಲ ಜಿಲ್ಲಾ ಸಂಘದ ಪದಾಧಿಕಾರಿಗಳಿಗೆ, ತಾಲೂಕು ಸಂಘದ ಎಲ್ಲ ಪದಾಧಿಕಾರಿಗಳಿಗೆ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ನೌಕರ ಬಂಧುಗಳಿಗೆ ನಾನು ಸ್ವಾಗತವನ್ನು ಕೋರ್ತೇನೆ. ಹಾಗೆಯೇ ಸಾಮಾಜಿಕ ಜಾಲತಾಣಗಳಲ್ಲಿ ತಾವು ಗಮನಿಸ್ತಿದ್ದೀರಿ, ಅನೇಕ ವಿಷಯಗಳನ್ನ ಹರಿಬಿಡ್ತಕ್ಕಂಥ ನಮ್ಮ ರಾಜ್ಯ ಸಂಘದ ಪದಾಧಿಕಾರಿಗಳ, ಅದರಲ್ಲೂ ರಾಜ್ಯ ಸಂಘದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಮೋಹನ್ ಕುಮಾರ್ ಅವರು ಕೂಡ ವೇದಿಕೆ ಮೇಲಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ. ಅದೆಲ್ಲಕ್ಕಿಂತ ಮುಖ್ಯವಾಗಿ ತಾವು ಇಲ್ಲಿ ಬಂದಿದ್ದೀರಿ. 4 ಕಡೆ ಕ್ರೀಡಾಕೂಟ ನಡೆಯುತ್ತೆ. ತಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ಸಾಂಸ್ಕೃತಿಕ ಚಟುವಟಿಕೆಗಳು ಇಲ್ಲಿ ನಡೆದ್ರೆ ಜಿಲ್ಲಾ ಆಟದ ಮೈದಾನದಲ್ಲಿ, ಶತಮಾನೋತ್ಸವ ಕ್ರೀಡಾಂಗಣದಲ್ಲಿ, ಪೊಲೀಸ್ ಗ್ರೌಂಡ್ನಲ್ಲಿ ಹೀಗೆ 4 ಕಡೆ ಕ್ರೀಡಾಕೂಟ ನಡೆಯುತ್ತೆ. 4 ಕಡೆ ಹೋಗಿ ಬರೋದಕ್ಕೆ ಬಸ್ ವ್ಯವಸ್ಥೆ ಇದೆ. ಮಧ್ಯಾಹ್ನದ ಊಟ ವೆಜ್ ಮತ್ತು ನಾನ್ ವೆಜ್ ಊಟದ ವ್ಯವಸ್ಥೆಯನ್ನು ಶತಮಾನೋತ್ಸವ ಕ್ರೀಡಾಂಗಣದಲ್ಲಿ ಮಾಡಿದ್ದೇವೆ. ಕ್ರೀಡೆಗಳನ್ನು ಮುಗಿಸ್ಕೊಂಡು ಅಲ್ಲಿಗೆ ತಾವು ಬಂದು ಆತಿಥ್ಯವನ್ನು ಸ್ವೀಕಾರ ಮಾಡಿ ಹೋಗಬೇಕು ಅಂತಕ್ಕಂಥ ಮನವಿಯನ್ನು ಮಾಡಿಕೊಳ್ತಾ ತಮಗೆಲ್ಲರಿಗೆ ಮತ್ತೊಮ್ಮೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತ ಮತ್ತು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಧನ್ಯವಾದಗಳು. ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸರ್ವರನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸಿದ, ಪ್ರಾಸ್ತಾವಿಕ ಮಾತುಗಳೊಂದಿಗೆ ಸ್ವಾಗತಿಸಿದ ಜಿಲ್ಲಾಧ್ಯಕ್ಷರಾದಂಥ ಶ್ರೀಯುತ ದೇವೇಂದ್ರ ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತಾ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯಲ್ಲಾಪುರ ತಾಲೂಕು ಅಧ್ಯಕ್ಷರು ವೇದಿಕೆಗೆ ಬರಬೇಕು. ಹಾಗೆ ಈಗ ಕಾರ್ಯಕ್ರಮದ ಮುಂದಿನ ಹಂತ ಉದ್ಘಾಟನೆ.
ಆ ದೀಪ ಬೆಳಗುವುದರೊಂದಿಗೆ ಇಂದಿನ ಕಾರ್ಯಕ್ರಮಕ್ಕೆ ಶುಭ ಕೋರಲಿದ್ದಾರೆ. ಮಾನ್ಯ ಜಿಲ್ಲಾಧಿಕಾರಿಗಳು ಇಂದಿನ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಕರೆಗೆ ಹೋಗೊಟ್ಟು ಉದ್ಘಾಟಕರಾಗಿ ಆಗಮಿಸಿ ಉದ್ಘಾಟನೆಯನ್ನು ಕೂಡ ನೆರವೇರಿಸಿದ್ದಾರೆ. ಈಗ ನಮ್ಮೆಲ್ಲರನ್ನ ಉದ್ದೇಶಿಸಿ ಒಂದೆರಡು ಮಾತುಗಳನ್ನಾಡುತ್ತಿದ್ದಾರೆ. ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆ ಕಾರ್ಯಕ್ರಮಕ್ಕೆ ಇಂದು ವೇದಿಕೆ ಮೇಲೆ ಉಪಸ್ಥಿತರಿರುವ ನನ್ನ ಕೊಲೀಗಾದಂಥ ಡಾಕ್ಟರ್ ಗೋಪಾಲ್ ಕೃಷ್ಣ CEO ಜಿಲ್ಲಾ ಪಂಚಾಯತ್ ರವರೇ, ಜಿಲ್ಲಾ ರಾಜ್ಯಾಧ್ಯಕ್ಷರು ಶ್ರೀ ಷಡಾಕ್ಷರಿರವರೇ, ದೇವೇಂದ್ರಪ್ಪ ಜಿಲ್ಲಾಧ್ಯಕ್ಷರು ಜಿಲ್ಲಾ ಸರ್ಕಾರಿ ನೌಕರ ಸಂಘ ರವರೇ, ಶ್ರೀಮತಿ ಮಂಜುಳಾರವರೇ, CN ಮಂಜುನಾಥ್ ಸ್ವಾಮಿರವರೇ, ಪೂರ್ಣೇಶ್ ರವರೇ ಹಾಗೂ ತಾಲೂಕು ಅಧ್ಯಕ್ಷರಾದ ಈಶ್ವರಪ್ಪ ಜಂಪುರದ ತಾಲೂಕು ರೆಪ್ರೆಸೆಂಟ್ ಮಾಡ್ತಾ ಇರೋರೆ, ಮಂಜುನಾಥ್ ರವರೇ, ಮಲ್ಲಿಕಾರ್ಜುನ್ ರವರೇ, ನಾಗರಾಜಪ್ಪ ಅವರೇ ಹಾಗೂ ಟಿ ಪದ್ಮರಾಜ್ ರವರೇ ಮತ್ತು ವೇದಿಕೆ ಮುಂಭಾಗದಲ್ಲಿರುವಂತಹ ಸಮಸ್ತ ಬಂಧು ಮಿತ್ರರೇ ಹಾಗೂ ನೌಕರ ಮಿತ್ರರೇ, ಮೊಟ್ಟ ಮೊದಲನೇದಾಗಿ ನಾನು ಕ್ರೀಡಾಕೂಟದ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಏನು ನಮ್ಮ ಲೋಕಸಭಾ ಚುನಾವಣೆಯಲ್ಲಿ ತಾವು 5,500ರಿಂದ 6,000 ಜನ ನಮ್ಮ ಎಂಪ್ಲಾಯೀಸ್ ಎಲ್ಲರ ಮಟ್ಟದಲ್ಲೂ ಭಾಗವಹಿಸಿ ಜಿಲ್ಲಾಡಳಿತದೊಂದಿಗೆ ಹಾಗೂ ಚುನಾವಣಾ ಆಯೋಗದೊಂದಿಗೆ ಬಹಳ ಸಹಕಾರ ನೀಡಿದ್ದೀರಾ. ಸೊ ಮೊದಲನೇದಾಗಿ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ವತಿಯಿಂದ ತಮಗೆಲ್ಲರಿಗೂ ಜಿಲ್ಲಾಡಳಿತದಿಂದ ಬಹಳ ಅಭಿನಂದನೆಗಳು. ಯಾಕೆಂದರೆ ಚುನಾವಣೆಗಳು ಪ್ರಕ್ರಿಯೆ ಅದು ಸಾಧಾರಣ ಆಗ್ತಾನೆ ಇರ್ತದೆ. 5 ವರ್ಷಕ್ಕೊಮ್ಮೆ ಅಥವಾ ಮಧ್ಯದಲ್ಲಿ ಬೈ ಎಲೆಕ್ಷನ್ ಇದ್ದಾಗ ಅಥವಾ MLC ZP ಇಂಥದ್ದು ಒಂದು ಪ್ರಕ್ರಿಯೆ, ಅದು ನ್ಯಾಚುರಲ್ ಪ್ರಾಸೆಸ್ ಅಂತ ಹೇಳ್ಬೋದು. ಬಟ್ ಈ ಸರಿ ವಿಶೇಷತೆ ಏನಂದರೆ ನಮ್ಮ CEO ಅವರ ಲೀಡರ್ಶಿಪ್ ಅಡಿಯಲ್ಲಿ ಯುವಕರಿದ್ದಾರೆ, ಸೊ ಉತ್ಸಾಹಿಗಳು, ಸೊ ಕ್ರಿಯೇಟಿವ್. ಇವತ್ತು ಇನ್ನೊಂದು ಏನಂದರೆ ವಿಶೇಷತೆ, ಮೇ 30ನೇ ತಾರೀಕು ನ್ಯಾಷನಲ್ ಕ್ರಿಯೇಟಿವಿಟಿ ಡೇ ಅಂತಾರೆ. ಸೊ ಅವರ ಕ್ರಿಯೇಟಿವಿಟಿ ನಾವು 2 ತಿಂಗಳಿಂದ ನೋಡಿದ್ವಿ ಡ್ಯೂರಿಂಗ್ ಇಲೆಕ್ಷನ್. ಪೂರ್ಣ ಸ್ವೀಪ್ ಆಕ್ಟಿವಿಟಿ ಏನು ಇಫೆಕ್ಟಿವ್ ಆಗಿ ಮಾಡಿದ್ರು ತಾವೆಲ್ಲ ಅದರಲ್ಲಿ ಸಹಕರಿಸಿದ್ದೀರಾ. ನಮ್ಮ ಜಿಲ್ಲೆ ಈ ಸರಿ ಇನ್ನೊಂದು 2% ಹೆಚ್ಚು ಮತದಾನ ಮಾಡಲಿಕ್ಕೆ ಸಾಧ್ಯ ಆಯಿತು. ಒಂದು, ಎರಡನೇದು ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್. ಒಂದು ಘಟನೆನೂ ನಡೆದೇ ಇರೋ ರೀತಿಯಲ್ಲಿ ತಾವೆಲ್ಲ ತಮ್ಮ ಪ್ರವೃತ್ತರಾಗಿ ತಾವಲ್ಲಿ ಡೆಲಿವರ್ ಮಾಡಿದ್ದೀರಾ. ಸೊ ಆ ಹಿನ್ನೆಲೆಯಲ್ಲಿ ಇಟ್ ವಾಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ನಮ್ಮ ಜಿಯೋಗ್ರಾಫಿಕಲಿ ಇದು ಒಂಥರ ದೊಡ್ಡ ಡಿಸ್ಟ್ರಿಕ್ಟು, ಚಾಲೆಂಜಿಂಗ್ ಡಿಸ್ಟ್ರಿಕ್ಟ್ ಬೇರೆ ಬೇರೆ ರೀತಿಯಲ್ಲಿ. ತಾವೆಲ್ಲ ಆ ಮಟ್ಟದವರೆಗೂ ಒಂದು ಸ್ಟ್ಯಾಂಡರ್ಡೈಸ್ಡ್ ವೇಯಲ್ಲಿ ತಾವೆಲ್ಲ ಡೆಲಿವರ್ ಮಾಡಿದ್ದೀರಾ. ಅದಕ್ಕೆ ಮೊದಲನೇದಾಗಿ ನನ್ನ ಅಭಿನಂದನೆಗಳು. ಎರಡನೇದು ವಿಶೇಷತೆ ಅಂದರೆ 2-3 ವಾರದಿಂದ ನಾವು 10th ಸ್ಟ್ಯಾಂಡರ್ಡ್ ರಿಸಲ್ಟ್ಸ್ನ ನೋಡಿದ್ವಿ. ನಮ್ಮ ಜಿಲ್ಲೆ ಯಾವಾಗಲೂ 15ರ ಮೇಲೆ ಒಳಗಡೆ ಯಾವತ್ತೂ ಬಂದಿರಲಿಲ್ಲ. 17ನೇ ರ್ಯಾಂಕ್ ಇದ್ವಿ ಹೋದ ಸರಿ. ಈ ಸರಿ ತಮ್ಮೆಲ್ಲ ಸಹಕಾರದಿಂದ ಫ್ರಮ್ ಪೋಷಕರಿಂದ ಹಿಡಿದು ನಮ್ಮ ಟೀಚರ್ಸ್ ಇರ್ಬೋದು, ಮತ್ತು ಸಪೋರ್ಟಿಂಗ್ ಸ್ಟಾಫ್ ಆಫ್ ಸ್ಕೂಲ್ ಇರ್ಬೋದು, ನಮ್ಮ ಶಿಕ್ಷಣ ಇಲಾಖೆ ಎಲ್ಲ ಅಧಿಕಾರಿಗಳು ಎಲ್ಲರ ಸಹಕಾರ ಹಾಗೂ ಶ್ರಮದಿಂದ ನಾವು ಈ ಸರಿ 10ನೇ ರ್ಯಾಂಕ್ ಬಂದಿದ್ದೀವಿ. ಸೊ ತಮ್ಮೆಲ್ಲರಿಗೂ ಅದೊಂದು ಮತ್ತೊಂದು ಅಭಿನಂದನೆಗಳು. ಹಾಗಾಗಿ ಮತ್ತೆ ನಮ್ಮ ಜಿಲ್ಲಾಧ್ಯಕ್ಷರು ಹೇಳ್ತಾ ಇದ್ರು, ಈಗ 5 ವರ್ಷ ಅವರು 2 ತಿಂಗಳಲ್ಲಿ ಪೂರ್ಣಗೊಳಿಸ್ತಾರೆ ಅಂತ. ಅವರಿಗೂ ಸಹಿತ ಮತ್ತು ಅವರ ಪದಾಧಿಕಾರಿಗಳು, ಅವ್ರ ಸಂಘದ ಎಲ್ಲ ಮೆಂಬರ್ಸ್ಗೂ ಸಹಿತ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇವತ್ತಿನ ಈ ಸ್ಪೋರ್ಟ್ಸ್ ಈಗ ಸಾಕಷ್ಟು ನಾವು ಕಳೆದ 2-3 ತಿಂಗಳಿಂದ ಒತ್ತಡದಲ್ಲೇ ಕೆಲಸ ಮಾಡ್ತಾ ಇದ್ದೀವಿ. ಸೊ ಇದು ಕರೆಕ್ಟ್ ಟೈಮಿಂಗ್ ಅಂತ ಅನ್ನಿಸ್ಬೋದು. ನಥಿಂಗ್ ಲೈಕ್ ಅ ಸ್ಪೋರ್ಟ್ ವಿಚ್ ಯೂನಿಫೈಸ್ ಎವ್ರಿಬಡಿ ಅಂತಾರೆ. ಸೊ ಅಲ್ಲಿ ಹಾರಿಜಾಂಟಲ್ ಪ್ರೋಟೋಕಾಲ್ ಇರಲ್ಲ, ವರ್ಟಿಕಲ್ ಪ್ರೋಟೋಕಾಲ್ ಇರಲ್ಲ, ಇಲಾಖೆಗಳಿರಲ್ಲ, ಯಾವುದೇ ರೀತಿ ಬೌಂಡ್ರೀಸ್ ಇರಲ್ಲ. ಅಂಥದ್ರಲ್ಲಿ ಇವತ್ತು ಜಿಲ್ಲಾಧ್ಯಕ್ಷರು ಬಂದು ನನಗೆ 30 ಒಳಗಡೆ ಮಾಡೋಣ ಮೇಡಮ್, ಬಿಕಾಸ್ ಜೂನಲ್ಲಿ
ಸ್ಟೇಟ್ ಸ್ಪೋರ್ಟ್ಸ್ ಆಗ್ತದೆ ಅಂತ ಹೇಳಿದರು. ಬಟ್ ನಾನು ಅದಕ್ಕೆ ಬಂದಾಗ ಕೇಳಿದೆ, ನಮ್ಮ ಜಿಲ್ಲೆಯಲ್ಲಿ 6,500-7,000 ಜನ ಇದ್ದಾರೆ, ಇಲ್ಲಿ ಬರೀ 600 ಜನ ಇದ್ದಾರಲ್ಲ ಯಾಕೆ ಅಂತ. ಬಟ್ 4 ಫೀಲ್ಡ್ಗಳಲ್ಲಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಅಂತ ಅಂದರು. ಸೊ ಅದೊಂದು ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಆಯಿತು, ಅಟ್ಲೀಸ್ಟ್ ಪಾರ್ಟಿಸಿಪೇಷನ್ ಆಗ್ತಾ ಇದೆ ಅಂತ. ಸೊ ಹಾಗಾಗಿ ನನಗೆ ಹೆಚ್ಚು ಕಾಲ ಟೈಮ್ ಇಲ್ಲ, ಯಾಕಂದರೆ ಇವತ್ತು ನನಗೆ ಕೋರ್ಟ್ ಇದೆ. ಸೊ ನಮ್ಮೆಲ್ಲರಿಗೂ ಮತ್ತೊಮ್ಮೆ ಈ ಸ್ಪೋರ್ಟ್ಸ್ದು ಶುಭ ಹಾರೈಸ್ತಾ, ಇವತ್ತಿನ ಯಾರು ವಿನ್ನರ್ಸ್ ಇದ್ದಾರೆ ರಾಜ್ಯ ಮಟ್ಟಕ್ಕೂ ಹೋಗಿ ಹೇಗೆ ತಾವು ತಮ್ಮ ಇಲಾಖಾ ಮಟ್ಟದಲ್ಲಿ ಈಗ ಡಿಫ್ರೆನ್ಸ್ನ ಮಾಡ್ತಾ ಇದ್ದೀರಾ. ನಾವು ಕಂದಾಯ ಇಲಾಖೆಯಲ್ಲಿ ಇರ್ಬೋದು, ನಮ್ಮ ಆರೋಗ್ಯ ಇಲಾಖೆ, ಶಿಕ್ಷಣ ಇಲಾಖೆ, ಎಲ್ಲ ಕಡೆನೂ ನೀವು 1 ವರ್ಷದಿಂದ ಉತ್ತಮ ರೀತಿಯಲ್ಲಿ ನೀವು ರೆಸ್ಪಾಂಡ್ ಮಾಡ್ತಿದ್ದೀರಾ ಫಾರ್ ವೇರಿಯಸ್ ಪ್ರೋಗ್ರಾಮ್ಸ್. ನಾವು ಇಫೆಕ್ಟಿವ್ ಆಗಿ ಅದನ್ನು ಇಂಪ್ಲಿಮೆಂಟ್ ಮಾಡಿ ಒಂದೇ ಸ್ಥಾನಕ್ಕೆ ಬರ್ತಾ ಇದ್ದೀವಿ. ಈಗ ಹೇಳೋದಾದರೆ ವ್ಯಾಕ್ಸಿನೇಷನ್ನಲ್ಲಿ ನಾವು ರಾಜ್ಯಕ್ಕೆ 1ನೇ ಸ್ಥಾನ. ಸೊ ಅದೆಲ್ಲ ಗ್ರೂಪ್ ಎಫೆಕ್ಟ್, ಕಲೆಕ್ಟಿವ್ ಟೀಮ್ ಎಫರ್ಟ್. ಸೊ ಒಬ್ಬರು ಅದರಲ್ಲಿ ವೀಕ್ಲಿಂಗ್ ಇದ್ರೂ ಸಹಿತ ನಾವು ಇದನ್ನು ಅಚೀವ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ನಾವೇನು ಡೈರೆಕ್ಷನ್ಸ್ ಕೊಡ್ತಿದ್ದೀವಿ, ಕೊಡೋದು ಸುಲಭ, ಇಂಪ್ಲಿಮೆಂಟೇಷನ್ ಇಸ್ ಆಲ್ವೇಸ್ ಡಿಫಿಕಲ್ಟ್. ಅದನ್ನು ತಾವು ಸಹಕಾರ ನೀಡ್ತಾ ಇದ್ದೀರಾ. ಮತ್ತು ನಾನು ಜಿಲ್ಲಾ ಸಂಘದ ಹೇಳಬೇಕಾದ್ರೆ ಡೈಲಾಗ್ ಮುಖಾಂತರ ಅವರು ನಮ್ಮ ಹತ್ರ ಚರ್ಚೆ ಮಾಡ್ತಾರೆ. ಅವ್ರು ಹೇಳಿದಾಗೆ ಷಡಾಕ್ಷರಿ ಅವರು ಸಂಘರ್ಷ ಭಾವದವರಲ್ಲ, ನಾನು ಅವ್ರನ್ನ ಬ್ಯಾಂಗ್ಳೂರ್ ಡೇಸಿಂದ ನೋಡಿದ್ದೀನಿ. ಸೊ ಏನೇ ಇಲಾಖೆಗಳಲ್ಲಿ ಸಮಸ್ಯೆ ಇದ್ದರೂ ಬಂದು ಕೂತು ಚರ್ಚೆ ಮಾಡಿ ಅದನ್ನು ಕೆಲವು ಸಜೆಷನ್ಸ್ನ ಕೊಡ್ತಾ ಇದ್ರು. ಸೊ ಅದೇ ರೀತಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಸಂಘದ ಅಧ್ಯಕ್ಷರು ಸಹಿತ ಅದೇ ಫುಡ್ ಸ್ಟೆಪ್ಸಲ್ಲಿ ಫಾಲೋ ಮಾಡಿದ್ದಾರೆ. ಸೊ ನಮಗೆ ಆಗಲಿ, CO ಗೆ ಆಗಲಿ, SP ಅವರಿಗೆ ಆಗಲಿ, 3 of us ಲೀಡ್ ದ ಡಿಸ್ಟ್ರಿಕ್ಟ್. ಪ್ರತಿಯೊಂದು ಹಂತದಲ್ಲೂ ನಮ್ಗೆ ಯಾವುದೇ ರೀತಿಯಾದ ಇಶ್ಯೂಸ್ ರೇಸ್ ಮಾಡಲಿಲ್ಲ ಎಂಪ್ಲಾಯೀಸ್ ಕಡೆಯಿಂದ. ಯಾಕಂದರೆ ನನಗೂ ಗೊತ್ತು, ಕಳೆದ 1 ವರ್ಷದಿಂದ ತುಂಬ ಒತ್ತಡದಲ್ಲಿ ನಮ್ಮ ಎಂಪ್ಲಾಯೀಸ್ ವರ್ಕ್ ಮಾಡಿದ್ದಾರೆ. ಆ ಸ್ಟ್ರೆಸ್ ಇದ್ದರೂ ಸಹಿತ ನಾವು ಅದನ್ನು ನಮ್ಮ ಜೊತೆ ಬಹಳ ಸಹಕಾರ ನೀಡಿದ್ದಾರೆ. ಸೊ ಅವರಿಗೂ ನಾನು ಮತ್ತೊಮ್ಮೆ ಅವರ 5 ವರ್ಷ ಪೂರ್ಣಗೊಳ್ಳೋ ಹಿನ್ನೆಲೆಯಲ್ಲಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಮತ್ತು ಇವತ್ತಿನ ಕ್ರೀಡಾ ಉತ್ಸವದಲ್ಲಿ ನಾವೆಲ್ಲರೂ ಯಾರ್ಯಾರು ಇವತ್ತು ಸ್ಪೋರ್ಟ್ಸಲ್ಲಿ ಭಾಗಿಯಾಗಿಲ್ಲ, ಅಟ್ಲೀಸ್ಟ್ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ಭಾಗಿಯಾಗಬೇಕು. ಇದೊಂದು ಲಿಟ್ರೇಚರ್ ವೈಸ್ ಒಂದು ಉನ್ನತ ಮಟ್ಟಕ್ಕೆ ಏರೋರುವಂಥ ಜಿಲ್ಲೆ. ತಮ್ಮದೇ ಆದ ಪ್ರತಿಯೊಬ್ಬರಲ್ಲೂ ಒಂದು ಕಲಾವಿದ ಇದ್ದಾನೆ. ಸೊ ಆ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲೂ ತಾವು ಭಾಗವಹಿಸಿ ಈ 2 ದಿನ ಸ್ಟ್ರೆಸ್ ಫ್ರೀ ಆಗಿ, ಈಗ ರೀಜುವಿನೇಟ್ ಆಗಿ, ತುಂಬ ಜನ ಶಾಲಾ ಶಿಕ್ಷಕರಿದ್ದೀರಾ. ಸೊ ತಾವು ಹೊಸ ವರ್ಷದಲ್ಲಿ ಇನ್ನೂ ಉನ್ನತ ಮಟ್ಟಕ್ಕೆ ತಮ್ಮ ಮಕ್ಕಳನ್ನು ತಗೊಂಡು ಹೋಗ್ತೀರಾ ಅಂತ ಹೇಳ್ತಾ ಮತ್ತೊಮ್ಮೆ ಶುಭ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ರಾಷ್ಟ್ರೀಯ ಕ್ರಿಯಾಶೀಲ ದಿನಾಚರಣೆಯ ಸ್ಮರಣೆಯೊಂದಿಗೆ ನಮ್ಮ ಜಿಲ್ಲೆಯ ನೌಕರರು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಒಂದು ಕಪ್ಪು ಚುಕ್ಕೆ ಬಾರದಂತೆ ಕಾರ್ಯನಿರ್ವಹಿಸಿದ್ದನ್ನು ಮನಗಂಡು ಪ್ರಶಂಸಿಸಿ, ಹಾಗೆ SSLC ಫಲಿತಾಂಶದಲ್ಲಿ ಜಿಲ್ಲೆಯ ಸಾಧನೆಯನ್ನು ಕುರಿತು ಪ್ರಶಂಸಿಸಿ, ಎಲ್ಲ ಸಾಂಸ್ಕೃತಿಕ ಹಾಗೂ ಕ್ರೀಡಾಕೂಟದಲ್ಲಿ ಭಾಗವಹಿಸುವ ಎಲ್ಲ ಸಮಸ್ತ ನೌಕರ ಬಂಧುಗಳಿಗೆ ಶುಭಾಶಯ ಕೋರಿದ ಮಾನ್ಯ ಹೆಮ್ಮೆಯ ಜಿಲ್ಲಾಧಿಕಾರಿಗಳಾದಂತಹ ಶ್ರೀಮತಿ ಮೀನಾ ನಾಗರಾಜ್ ಅವರಿಗೆ ಧನ್ಯವಾದಗಳು ಮೇಡಮ್. ತಮ್ಮ ಬಿಡುವಿರದ ಕಾರ್ಯಕ್ರಮದ ನಡುವೆ ಬಿಡುವು ಮಾಡಿಕೊಂಡು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಒಂದಷ್ಟು ವಿಶೇಷ ಮೆರುಗನ್ನು ತಂದುಕೊಟ್ಟಿದ್ದೀರಿ ಮೇಡಮ್. ನಿಮಗೆ ಧನ್ಯವಾದಗಳು ಮೇಡಮ್. ಈಗ ನಮ್ಮ ಸರ್ಕಾರಿ ನೌಕರರ ಸಂಘದೊಂದಿಗೆ ಉತ್ತಮ ಒಡನಾಟ ಇಟ್ಟುಕೊಂಡು ಯಾವುದೇ ಸಂದರ್ಭದಲ್ಲೂ ಕೂಡ ನೌಕರರ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ಎಲ್ಲ ಕ್ರೀಡಾಕೂಟ ಮತ್ತು ಇತರ ಕಾರ್ಯಕ್ರಮಗಳಿಗೆ ಉತ್ತಮ ಉತ್ತೇಜನ ನೀಡುತ್ತಾ ಸಹಕರಿಸಿ ಬಂದವರು ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಂತಹ ಆದಂತಹ ಡಾಕ್ಟರ್ ಜಿ ಗೋಪಾಲಕೃಷ್ಣ ಅವರು. ಅವರಿಗೆ ಈಗ ತಮ್ಮ ಅಭಿಪ್ರಾಯವನ್ನು ಮಂಡಿಸಲಿಕ್ಕೆ ಅವಕಾಶ ಮಾಡಿಕೊಡ್ತೀನಿ. ಎಲ್ರಿಗೂ ನಮಸ್ಕಾರ. 23-24ನೇ ಸಾಲಿನ ಚಿಕ್ಕಮಗಳೂರು ಜಿಲ್ಲಾ ಮಟ್ಟದ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧಾ ಕಾರ್ಯಕ್ರಮಗಳು ಈ ಒಂದು ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಮಾನ್ಯ ರಾಜ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ CS ಷಡಾಕ್ಷರಿ ಅವರವರೇ, ಹಾಗೂ ಜಿಲ್ಲಾಧ್ಯಕ್ಷರಾದಂತಹ ದೇವೇಂದ್ರಪ್ಪರವರೇ, ಮಂಜುಳಾ ಮೇಡಮ್ರವರೇ, ಮಾರುತಿ ಪ್ರತಾಪ್ರವರೇ,
ಮಂಜುನಾಥ್ ಸ್ವಾಮಿರವರೇ, ಪೂರ್ಣೇಶ್ ಅವರೇ, ಜಗದೀಶ್ ಅವರೇ ಹಾಗೂ ವೇದಿಕೆ ಮೇಲೆ ಇರುವಂತಹ ಇನ್ನಿತರ ಗಣ್ಯರೇ, ಮುಂಭಾಗದಲ್ಲಿರುವಂತಹ ಎಲ್ಲ ನೌಕರ ಬಾಂಧವರೇ, ಈ ದಿನ ಬಹುಶಃ ಎಲ್ಲರೂ ಸಹ ನೆನ್ಪಿಟ್ಕೊಳ್ಳುವಂಥ ದಿನ. ಯಾಕೆ ಅಂತಂದರೆ ಪ್ರತಿನಿತ್ಯ ನಾವು ನಮ್ಮ ಕಚೇರಿಗಳಲ್ಲಿ ಸರ್ಕಾರ ಹಾಗೂ ಜನರ ಒಂದು ಅಪೇಕ್ಷೆ ನಿರೀಕ್ಷೆಗಳಿಗೆ ಕೆಲಸ ಮಾಡ್ತಿರ್ತೀವಿ. ನಮ್ಮ ಮನೆಯವ್ರಿಗಿಂತ ಜಾಸ್ತಿ ಆಕ್ಟಿವ್ ಟೈಮ್ನ ನಾವು ನಮ್ಮ ಕಚೇರಿಗಳಲ್ಲಿ ಕಲಿತೀವಿ. ಆ್ಯಂಡ್ ಮೇಡಮು ಸಹ ನಿನ್ನೆ ನಾವು ಮಾತಾಡ್ತಾ ಇದ್ವಿ, ಒಂದು ಹೆಲ್ತ್ ಸೆಕ್ಯೂರಿಟಿ ವಿಷಯವಾಗಿ, ಇನ್ನೊಂದು ಬಂದು ನಾವು ಮತ್ತೆ ಇವತ್ತಿನ ಒಂದು ಜನರ ಅಪೇಕ್ಷೆ ನಿರೀಕ್ಷೆ ಜಾಸ್ತಿ ಆಗಿರೋದ್ರಿಂದ ನಮ್ಮ ನೌಕರರ ಮೇಲೆ ಎಷ್ಟರ ಮಟ್ಟಿಗೆ ಒಂದು ಒತ್ತಡ ಬರ್ತಾ ಇದೆ ಅನ್ನೋದ್ರ ಬಗ್ಗೆ. ಸೊ ಎಲ್ಲ ವಿಷಯಗಳನ್ನ ಮಾತಾಡುವಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಈ ಒಂದು ಎಲೆಕ್ಷನ್ಸ್ ಮಾಡಿದ ನಂತರ ತಮಗೆಲ್ಲರಿಗೂ ಈ ಒಂದು ಬ್ರೇಕ್ ಅವಶ್ಯಕತೆ ತುಂಬಾ ಇತ್ತು. ಆ್ಯಂಡ್ ಸಂಘದವರು ಇವತ್ತಿನ ದಿನ ಹಾಗೂ ನಾಳೆ ಇದನ್ನು ಹಮ್ಮಿಕೊಂಡಿದ್ದಾರೆ. ಯಾರಿಗೇ ಆಗಲಿ ಒಂದು ವ್ಯಕ್ತಿತ್ವ ವಿಕಸನ ಆಗಬೇಕು ಅಂತ ಅಂದಾಗ, ಉದಾಹರಣೆಗೆ ನನ್ನೇ ತಗೊಂಡ್ರೆ ಬಹುಶಃ ಶಾಲೆಯ ದಿನಗಳಿಂದ ಹಿಡಿದು ಇಲ್ಲಿವರೆಗೂ ಸಹ ಒಂದೇ, ನೀವು ಬರೀ ಓದಿ ಅಥವಾ ನೀವು ಬರೀ ಕೆಲಸ ಮಾಡಿದರೆ ನನ್ನ ಕೈಲಿ ಆಗೋದಿಲ್ಲ. ಆಟ ಬೇಕು, ಅದ್ರ ಜೊತೆಗೆ ಒಂದು ಸಾಂಸ್ಕೃತಿಕ ಒಂದು ಆಸಕ್ತಿ ಇರೋದ್ರಿಂದ ಅದನ್ನು ಸಹ ಇದ್ದಾಗ ಮಾತ್ರನೇ ನನ್ನ ಒಂದು ಪೂರ್ತಿ ವ್ಯಕ್ತಿತ್ವ ಆಚೆ ಬರುವಂಥದ್ದು. ಅದೇ ರೀತಿಯಲ್ಲಿ ಇವತ್ತಿನ ದಿನ ಸಂಘದವರು ಯಾರ್ಯಾರು ಕ್ರೀಡಾಸಕ್ತರಿದ್ದೀರಿ, ಕ್ರೀಡಾಭಿಮಾನಿಗಳಿದ್ದೀರಿ, ತಮಗೆ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ. ತಾವು ಬಂದು ಹೆಚ್ಚಿನ ರೀತಿಯಲ್ಲಿ ಪಾಲ್ಗೊಳ್ಳಿ. ಇಲ್ಲಿ ಗೆಲ್ಲೋದು ಸೋಲೋದು ಇದ್ದೇ ಇರ್ತದೆ, ಬಟ್ ನೀವು ಬಂದು ಭಾಗವಹಿಸೋದ್ರಿಂದ ಒಂದು ಈ ಒಂದು ಸಮಾರಂಭಕ್ಕೆ ಒಂದು ಒಳ್ಳೆ ಮೆರುಗನ್ನು ತಂದುಕೊಡುತ್ತೆ. ಅದರ ಜೊತೆಗೆ ಬೇರೆ ಬೇರೆ ಇಲಾಖೆಗಳು ಒಂದು ವೇದಿಕೆಯಲ್ಲಿ ಸೇರೋದ್ರಿಂದ ತಮ್ಮ ಒಂದು ಬಾಂಡಿಂಗ್ ಏನು ಹೇಳ್ತೀವಿ ನಾವು, ಎಷ್ಟೋ ಕೆಲಸಗಳು ಇವತ್ತಿನ ದಿನ ಈಗ DC ಮೇಡಮ್ ಆಗಿರ್ಬೋದು, SP ಅವರಾಗಿರ್ಬೋದು, ಅಥವಾ ನಮ್ಮ ಬೇರೆ ಇಲಾಖೆಯ ಜಿಲ್ಲಾ ಮಟ್ಟದ ಅಧಿಕಾರಿಗಳಾಗಿರ್ಬೋದು, 80% ನಾವು ಇನ್ಫಾರ್ಮಲ್ ಆಗಿ ಕೆಲಸ ಮಾಡಿಸ್ಕೊಳ್ತೀವಿ, 20% ಮಾತ್ರ ಲೆಟರ್ಗಳ ಮುಖಾಂತರ ಮಾಡೋದು. ಆ ಒಂದು ಬಾಂಡಿಂಗ್, ಒಂದು ಟ್ರಸ್ಟ್ ಇತ್ತು ಅಂತಂದರೆ ನಿಮ್ಮ ಮಧ್ಯೆ ಕೆಲಸ ಸುಲಭ ಆಗ್ತದೆ, ಒಂದು ವರ್ಕ್ ಅಟ್ಮಾಸ್ಫಿಯರ್ ತುಂಬಾ ಜಾಯಸ್ ಆಗಿರುತ್ತೆ ಅನ್ನೋದು ನನ್ನ ಒಂದು ಭಾವನೆ. ಖಂಡಿತವಾಗ್ಲೂ ಈ ಜಿಲ್ಲೆಯಲ್ಲಿ ಮೇಡಮ್ ಹೇಳ್ತಾ ಇದ್ರಿ, ಈಗ ಶಿಕ್ಷಣದ ವಿಷಯಕ್ಕೆ ಬರೋದಾದರೆ ಆಗಿರ್ಬೋದು, ಆರೋಗ್ಯದ ವಿಷಯದಲ್ಲಿ ಬರೋದಾದರೆ ಆಗಿರ್ಬೋದು, ಖಂಡಿತವಾಗ್ಲೂ ಆ ಒಂದು ಶ್ರೇಯಸ್ಸು ನಿಮಗೆ ಸೇರುತ್ತೆ, ಎಲ್ಲ ನಮ್ಮ ಸಿಬ್ಬಂದಿ ಹಾಗೂ ಅಧಿಕಾರಿ ವರ್ಗದವ್ರಿಗೆ. ಕಳೆದ ಒಂದು 5 ತಿಂಗಳಿಂದ ಏನು ಪಂಚತಂತ್ರದಲ್ಲಿ ಜಿಲ್ಲಾ ರ್ಯಾಂಕಿಂಗ್ಸ್ ಕೊಡ್ತಾರೆ, ಚಿಕ್ಕಮಗಳೂರು ಮೊದಲನೇ ಸ್ಥಾನದಲ್ಲಿದೆ. ಸೊ ಇಲ್ಲಿ ನಾವು ವರ್ಕ್ ಎಥಿಕ್ಸ್ ಅಥವಾ ಕಲ್ಚರ್ ಬಗ್ಗೆ ನಾವು ನಿಮಗೆ ಹೇಳಿದ್ದು ಅಂತ ಪ್ರಮೇಯ ಇಲ್ಲ. ಖಂಡಿತವಾಗ್ಲೂ ಇವತ್ತು ನಾಳೆ ನಿಮ್ಮ ದಿನ, ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಈ ಒಂದು ಕ್ರೀಡಾಕೂಟನ ಯಶಸ್ವಿ ಮಾಡಿ ಅಂತ ಹೇಳಿ ನಾನು ತಮ್ಮೆಲ್ಲರನ್ನೂ ಕೇಳ್ಕೊಳ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಮಾನ್ಯ ಜಿಲ್ಲಾಧಿಕಾರಿಗಳು ಮಾತನಾಡುವಾಗ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಕಾರ್ಯಕ್ಷಮತೆಯನ್ನು ಪ್ರಶಂಸಿಸಿದರು. ಇತ್ತೀಚಿನ ಒಂದು ಉದಾಹರಣೆ ಅಂದರೆ, ಕಳೆದ ತಿಂಗಳಲ್ಲಿ ಪ್ರಜಾಪ್ರಭುತ್ವ ದಿನಾಚರಣೆ ನಡೆಯುವಂತಹ ಸಂದರ್ಭದಲ್ಲಿ, ಪ್ರಜಾಪ್ರಭುತ್ವದ ಹಬ್ಬವನ್ನು ಆಚರಿಸುವ ಸಂದರ್ಭದಲ್ಲಿ ತಾವು ತಮ್ಮ ಆರೋಗ್ಯದ ಏರುಪೇರಿನ ನಡುವೆ ಆಸ್ಪತ್ರೆಗೆ ದಾಖಲಾಗಿದ್ದರೂ ಕೂಡ ಆಸ್ಪತ್ರೆಯಲ್ಲಿ ಗ್ಲೂಕೋಸ್ ಹಾಕಿದ ಇಂಜೆಕ್ಷನ್ ಸಿರಿಂಜನ್ನು ಕೈಯಲ್ಲೇ ಇಟ್ಕೊಂಡು 3 ಸಲ ಆಸ್ಪತ್ರೆಯಿಂದ ಹೊರಗೆ ಬಂದು ಕಾರ್ಯಕ್ರಮದ ಆ ಎಲ್ಲ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದವರು. ಅಂತಹ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಇಂದಿನ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದು ನಮ್ಮೆಲ್ಲರ ಸೌಭಾಗ್ಯ ಅಂತ ಭಾವಿಸ್ತಾ, ತಮ್ಮ ಈ ಆಗಮನಕ್ಕಾಗಿ, ಕಾರ್ಯಕ್ರಮದಲ್ಲಿ ಜೊತೆಯಲ್ಲಿದ್ದ ಕಾರಣಕ್ಕಾಗಿ ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇವೆ ಸರ್. ಅವರಿಗೆ ಗೌರವ ಸಮರ್ಪಣೆ ನಡೆದಿದೆ. ಈಗ ತಾವೆಲ್ಲರೂ ನಿರೀಕ್ಷೆಯಿಂದ ಕಾಯ್ತಾ ಇದ್ದೀರಿ. ಅನೇಕ ವಿಚಾರಗಳನ್ನು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ರಾಜ್ಯಾಧ್ಯಕ್ಷರಿಂದ ಕೇಳಬೇಕು ಅಂತ. ನಮ್ಮ ಸಂಘದ ಈ ಚಟುವಟಿಕೆಗಳು, ಮುಂದಿನ ಆ ಒಂದು ರೂಪುರೇಷೆಗಳು, ಮುಂದೆ ನಡೆಯಲಿರುವ ಕಾರ್ಯಕ್ರಮಗಳು, ಈ ಎಲ್ಲವುಗಳ ಕುರಿತಂತೆ ಒಂದು ಮುಖ್ಯವಾದಂತಹ ಮಾಹಿತಿಯನ್ನು ನೀಡಲಿದ್ದಾರೆ ಮಾನ್ಯ CS ಷಡಕ್ಷರಿ ಅವರು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಚಿಕ್ಕಮಗಳೂರು ಜಿಲ್ಲಾ ಶಾಖೆಯ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳ ಉದ್ಘಾಟನಾ ಕಾರ್ಯಕ್ರಮವನ್ನು ಇದೀಗ ತಾನೇ DC ಅವರು, CO ಅವರು ನಾವೆಲ್ಲ ಸೇರಿ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇವೆ ಎನ್ನುವಂಥ ಮಾತನ್ನು ಹೇಳ್ತಾ, ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಜಿಲ್ಲಾಧ್ಯಕ್ಷರಾಗಿರುವ ದೇವೇಂದ್ರರವರೇ, ಮಂಜುಳಾ ಮೇಡಮ್ ಅವರೇ, ಹಾಗೆಯೇ
ಜಿಲ್ಲೆಯ ಕಾರ್ಯದರ್ಶಿಗಳಾಗಿರುವಂಥ ಮಾರುತಿರವರೇ, ಮಂಜುನಾಥ್ ಸ್ವಾಮಿಯವರೇ, ಪೂರ್ಣೇಶ್ ಅವರೇ, ಜಗದೀಶ್ ಅವರೇ, ಹಾಗೆಯೇ ತಾಲೂಕಿನ ಅಧ್ಯಕ್ಷಗಳಾಗಿರುವಂಥ ಈಶ್ವರಪ್ಪನವರೇ, ರಾಜೇಂದ್ರ ಅವರೇ, ಮಂಜುನಾಥ್ ಅವರೇ, ಮಲ್ಲಿಕಾರ್ಜುನ್ ಅವರೇ, ನಾಗರಾಜಪ್ಪನವರೇ, ಪದ್ಮರಾಜ್ ಅವರೇ, ಹಾಗೆ ನಮ್ಮ ರಾಜ್ಯ ಸಂಘದ ಉಪಾಧ್ಯಕ್ಷರಾಗಿರುವಂಥ ಮೋಹನ್ ಕುಮಾರ್ ಅವರೇ, ಮುಂದೆ ಕುಳಿತಿರುವಂಥ ಎಲ್ಲ ಜಿಲ್ಲೆಗಳಿಂದ ಬಂದಿರುವಂಥ ಸರ್ಕಾರಿ ನೌಕರ ಬಂಧು ಭಗಿನಿಯರೇ, ಪತ್ರಿಕಾ ಮಾಧ್ಯಮ ಮಿತ್ರರೇ, ತಮ್ಮೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿರುವಂಥ ಸ್ವಾಗತದೊಂದಿಗೆ ಅಭಿನಂದನೆಗಳನ್ನು ಮೊದಲನೇ ಬಾರಿಗೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ತಮಗೆಲ್ಲ ಕೂಡ ಗೊತ್ತಿದೆ, ಸರ್ಕಾರಿ ನೌಕರು ಅಂತ ಹೇಳಿದ್ರೆ ತುಂಬ ಒತ್ತಡದಲ್ಲಿರುವಂಥ ನೌಕರರು. ಯಾರಿಗೆ ಕಷ್ಟ ಇದೆ ಅಂತ ಯೋಚನೆ ಮಾಡಿದಂಥ ಸಂದರ್ಭದಲ್ಲಿ ಇವತ್ತು ಎಲ್ಲ ವರ್ಗದ ಜನರಿಗೂ ಕೂಡ ತುಂಬ ಸಂಕಷ್ಟ ಇದೆ, ಕಷ್ಟ ಇದೆ, ಪ್ರೆಷರ್ ಇದೆ, ಸ್ಟ್ರೆಸ್ ಇದೆ, ಎಲ್ಲದೂ ಇದೆ. ಆದರೆ ಸರ್ಕಾರಿ ನೌಕರು ಅಂತ ಬಂದಾಗ ಆಡಳಿತವನ್ನು ನಡೆಸುವಂಥ ಪ್ರಮುಖವಾಗಿರುವಂಥ ವರ್ಗಕ್ಕೆ ಇಂದಿನ ದಿನಮಾನಗಳಿಗೆ ಹೋಲಿಸಿದ್ರೆ ಈಗ ಸಾಕಷ್ಟು ಒತ್ತಡದಲ್ಲಿದ್ದಾರೆ. ಯಾರು ಒತ್ತಡದಲ್ಲಿಲ್ಲ ಸರ್ಕಾರಿ ನೌಕರು ಅಂತ ಹೇಳಿದ್ರೆ ಆ ಡಿ ದರ್ಜೆ ನೌಕರು ಇಲ್ವಾ, ಡ್ರೈವರ್ ಇಲ್ವಾ, ಲೆಕ್ಚರರ್ಸ್ ಇಲ್ವಾ, ಟೀಚರ್ಸ್ ಇಲ್ವಾ, DC ಇಲ್ವಾ, CO ಇಲ್ವಾ, SP ಇಲ್ವಾ, ಅಥವಾ ಮಿನಿಸ್ಟರ್ ಸ್ಟಾಫ್ ಇಲ್ವಾ ಅಂತ ಹೇಳಿದ್ರೆ ಎಲ್ಲರಿಗೂ ಅವರವರದೇ ಒತ್ತಡಗಳಿದ್ದಾವೆ. ಕಾರಣಗಳೇನು ಅಂತ ಹೇಳಿದಂಥ ಸಂದರ್ಭದಲ್ಲಿ ಸಾಕಷ್ಟು ಹುದ್ದೆಗಳು ಖಾಲಿ ಇದೆ, 25 to 30% ವೇಕೆನ್ಸೀಸ್ಗಳಿದೆ. ಪಾಪ್ಯುಲೇಷನ್ ಅವತ್ತಿದೆ 4 ಕೋಟಿ ಇರೋದು ಇವತ್ತು 6.5 ಕೋಟಿ 7 ಕೋಟಿ ಆಗಿದೆ. ಹೌದು, ತಾಲೂಕು 200 ಇರೋದು 250 ಆಗಿದೆ, ಜಿಲ್ಲೆ 25 ಇರೋದು ಇವತ್ತು 32 ಆಗಿದೆ. ಸೊ ಬಂದಂಥ ಸರ್ಕಾರಗಳು ಸಾಕಷ್ಟು ಯೋಜನೆಗಳನ್ನು ಘೋಷಣೆ ಮಾಡಿದೆ, ಅದು ಜನಗಳಿಗೆ ರೀಚ್ ಆಗಬೇಕು. ಈ ಎಲ್ಲ ಕಾರಣಗಳಿಗಾಗಿ ನಮ್ಮಲ್ಲಿರುವಂಥ ಮ್ಯಾನ್ ಪವರ್ ಮ್ಯಾಚ್ ಆಗ್ತಾ ಇಲ್ಲ. ಹಾಗಾಗಿ ನೇಮಕಾತಿಗಳನ್ನು ಸರಿಯಾದ ಪ್ರಮಾಣದಲ್ಲಿ ಆಗದೇ ಇರುವಂಥ ಕಾರಣಕ್ಕಾಗಿ, ಜನಸಂಖ್ಯೆ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇರುವಂಥ ಕಾರಣಕ್ಕಾಗಿ ಆಟೋಮೆಟಿಕಲಿ ಒತ್ತಡಗಳಾಗ್ತಾ ಇದೆ. ಸೊ ಇದಕ್ಕೆ ಕಾರಣಗಳೇನು ಅನ್ನುವಂಥದ್ದನ್ನು, ಸಮಸ್ಯೆಗಳೇನು ಅಂತದನ್ನು ಚರ್ಚೆ ಮಾಡುವಂಥ ವೇದಿಕೆ ಸಂದರ್ಭ ಇದಲ್ಲ. ಸೊ ಇವತ್ತು ನಾವು ಕ್ರೀಡಾಕೂಟದಲ್ಲಿ ಯಾಕಿದ್ದೀವಿ ಅಂತ ಹೇಳಿದ್ರೆ ಒಂದಿಷ್ಟು ಈ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಥವಾ ಒಂದಿಷ್ಟು ಹೊರಗೆ ಬಂದು ಅಟ್ಲೀಸ್ಟ್ 1-2 ದಿನ ಈ ಇವೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ನಮಗೆ ಖುಷಿ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ, ಸಂತೋಷ ಸಿಗುತ್ತೆ, ಮನಸ್ಸಿಗೆ ಒಂದು ಉಲ್ಲಾಸ ಸಿಗುತ್ತೆ, ಅಟ್ಲೀಸ್ಟ್ ಸ್ನೇಹಿತರು ಸಿಗ್ತಾರೆ. ಅದ್ರ ಜೊತೆ ನಮ್ಮಲ್ಲಿರುವಂಥ ಒಂದು ಕಲೆ, ಒಂದು ಸ್ಪೋರ್ಟ್ಸ್ ಅಥವಾ ಯಾವುದೋ ಒಂದು ಕಲ್ಚರಲ್ ಇವೆಂಟ್, ಒಂದು ಡಯಾಸಲ್ಲಿ ಪರ್ಫಾರ್ಮ್ ಮಾಡ್ತೀವಿ ನಾವು ಚೈಲ್ಡ್ಹುಡ್ ಡೇಸ್ನಲ್ಲಿ, ಕಾಲೇಜ್ ಡೇಸ್ನಲ್ಲಿ ಕಲ್ತಿರುವಂಥದ್ದನ್ನು. ಸೊ ಅವಾಗ ಏನನ್ಸುತ್ತೆ, ಒಂದಿಷ್ಟು ಖುಷಿ ಸಿಗುತ್ತೆ, ನಾವು ಪ್ರೈಸ್ ತಗೊಳ್ತೀವಿ, ಫಸ್ಟು ಸೆಕೆಂಡ್ ಎಲ್ಲ ತಗೊಳ್ತೀವಿ, ಅದನ್ನು ಶೇರ್ ಮಾಡ್ಕೊಳ್ತೀವಿ ಗ್ರೂಪ್ನಲ್ಲೆಲ್ಲ, ವಾಟ್ಸಪ್ ಫೇಸ್ಬುಕ್ನಲ್ಲಿ. ಸ್ಟೇಟ್ ಲೆವೆಲ್ಗೆ ಪಾರ್ಟಿಸಿಪೇಟ್ ಮಾಡ್ತೀವಿ, ನಾವು ಸ್ಟೇಟ್ ಲೆವೆಲ್ಗೆ ಸೆಲೆಕ್ಷನ್ ಆದ ಎನ್ನುವಂಥದ್ದು ಒಂದು ಹೆಮ್ಮೆ ಸಂತೋಷದ ವಿಚಾರ. ಸೊ ಹೀಗೆ ಒಂದಿಷ್ಟು ನಮ್ಮ ನೌಕರನ ವೃತ್ತಿಯ ಜೊತೆ ನಮ್ಮಲ್ಲಿರುವಂಥ ವಿಶೇಷವಾಗಿರುವಂಥ ಕಲೆಗಳನ್ನು ಅಭಿವ್ಯಕ್ತಿಗೊಳಿಸೋದ್ರ ಮೂಲಕ ಮನಸ್ಸಿಗೆ ಒಂದಿಷ್ಟು ನೆಮ್ಮದಿ ತರುವಂಥ ಕಾರಣಕ್ಕಾಗಿ ಈ ಥರದ ಕ್ರೀಡಾಕೂಟಗಳನ್ನು ರಾಜ್ಯ ಮತ್ತು ಜಿಲ್ಲೆಗಳಲ್ಲಿ ನಾವು ಮಾಡ್ತಾ ಇದ್ದೇವೆ ಅನ್ನುವಂಥದ್ದನ್ನು ತಮ್ಗೆ ಹೇಳಲಿಕ್ಕೆ ಬಯಸ್ತೇನೆ. ಸೊ ಇದು ಅತ್ಯಂತ ಅವಶ್ಯಕತೆ ಮತ್ತು ಅನಿವಾರ್ಯತೆ ಇದೆ ಅನ್ನೋದನ್ನ ನಾವು ಹೇಳಬೇಕಾಗ್ತದೆ, ನಿಮಗೆ ಕೂಡ ಗೊತ್ತಿದೆ. ಸೊ ಹಾಗೆ ಹೇಳಿದಾಗೆ ಒತ್ತಡ ಯಾರು ಅಂತ ಹೇಳಿದ್ರೆ ಒತ್ತಡದಿಂದ ಹೊರಗಿಲ್ಲದೆ ಇರುವಂಥ ವ್ಯಕ್ತಿಗಳೇ ಇಲ್ಲ. ಅಧಿಕಾರಿಗಳು, ಸರ್ಕಾರ ಹೇಳುತ್ತೆ, ಸರ್ಕಾರದಿಂದ ಸ್ಟಾರ್ಟ್ ಆಗಿ ಸೆಕ್ರೆಟರಿಗಳ ಲೆವೆಲ್ಗೆ ಪ್ರೆಷರ್ ಬರ್ತದೆ, ಸೆಕ್ರೆಟರಿಗಳಿಂದ ಕಮಿಷನರೇಟ್ ಬರ್ತದೆ, ಡೈರೆಕ್ಟರೇಟ್ ಬರ್ತದೆ, ಅಲ್ಲಿಂದ ಡಿಸ್ಟ್ರಿಕ್ಟ್ ಲೆವೆಲ್ಗೆ ಬರ್ತದೆ, ಅಲ್ಲಿಂದ ತಾಲೂಕ್ ಲೆವೆಲ್ಗೆ ಬರ್ತದೆ, ಅಲ್ಲಿಂದ ಹೋಬಳಿ ಲೆವೆಲ್ಗೆ ಬಂದು ಕೊನೆಗೆ ನೌಕರರವರೆಗೆ ಅದು ಬಂದು ನಿಲ್ಲುತ್ತೆ. ಅಲ್ಲಿಂದ ಅದು ಪಬ್ಲಿಕ್ಕಿಗೆ ಎಫೆಕ್ಟ್ ಆಗಿ ಅಲ್ಲಿಂದ ಮತ್ತೆ ರಿಪೋರ್ಟ್ ಎಲ್ಲ ಕೂಡ ಹೋಗಬೇಕು ಅಂದ್ರೆ ಎಷ್ಟೆಲ್ಲ ವರ್ಕು, ಎಷ್ಟೆಲ್ಲ ಸ್ಟ್ರೆಸ್ ಇದೆ ಅಂತ ಹೇಳಿದಾಗ ಅಧಿಕಾರಿಗಳು ಹೇಳ್ತದೆ, ಸರ್ಕಾರ ಹೇಳ್ತದೆ, ನಮಗೆ ಗೊತ್ತಿಲ್ಲ, ನೀವು 10 ಜನರ ಕಡೆ 2 ಇದ್ರೆ ಗೊತ್ತಿಲ್ಲ, ನನ್ನ ಕೆಲಸ ಆಗಲೇಬೇಕು, ಆ ಟಾರ್ಗೆಟ್ ರೀಚ್ ಮಾಡಲೇಬೇಕು ಅನ್ನುವಂಥ ಒಂದು ಸಂದೇಶಗಳನ್ನ ಸರ್ಕಾರಗಳು ಕೊಡುವಂಥದ್ದು. ಕೆಲಸ ಮಾಡಲಿಲ್ಲ ಅಂದ್ರೆ ಪನಿಷ್ಮೆಂಟ್ ಆಗ್ತದೆ, 1 to 4 ಆಗ್ತದೆ, ಸಸ್ಪೆಂಡ್ ಆಗ್ತದೆ, ಟ್ರಾನ್ಸ್ಫರ್ ಆಗ್ತದೆ, ಡೆಪ್ಯುಟೇಷನ್ ಆಗ್ತದೆ, ಫ್ಯಾಮಿಲಿ ಕಮಿಟ್ಮೆಂಟ್ ಇರ್ತದೆ, ಮಕ್ಳುಗಳನ್ನ ಸ್ಕೂಲಿಗೆ ಸೇರಿಸಿರ್ತೀವಿ ಅಥವಾ ಏನೋ ನಮ್ದು ಫ್ಯಾಮಿಲಿ ಕಮಿಟ್ಮೆಂಟ್ ಇರ್ತದೆ, ದೂರ ಹೋದ್ರೆ ಮತ್ತೆ ಅಡಿಷನಲ್ ಎಕ್ಸ್ಪೆಂಡಿಚರ್ ಬರ್ತದೆ. ಸೊ ಎಲ್ಲ ಸಮಸ್ಯೆಗಳ ನಡುವೆ ಅತ್ಯಂತ ಕಷ್ಟದಲ್ಲಿ ಇವತ್ತು ಈ ಆಡಳಿತ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅತ್ಯಂತ ನೋವಿನಿಂದ ಹೇಳಿಕ್ಕೆ ಬಯಸ್ತೇನೆ, ರಾಜ್ಯ ಸರ್ಕಾರಿ ನೌಕರ ಅನ್ನುವಂಥದ್ದನ್ನು ಹೇಳಿಕ್ಕೆ ಬಯಸ್ತೇನೆ. ಪರಿಹಾರಗಳಿಲ್ವಾ? ಇದಕ್ಕೆ ಇದೆ. ಪರಿಹಾರಗಳೇನು ಅಂದ್ರೆ ನಮ್ಮಲ್ಲಿ ನಾವೇ ಪರಿಹಾರಗಳನ್ನು ಕಂಡುಕೊಳ್ಬೇಕು. ನೇಮಕಾತಿ 2,70,000 ಹುದ್ದೆಗಳ ಖಾಲಿ ಇದೆ, ಮಾಡ್ಲಿಕ್ಕೆ ಸರ್ಕಾರಕ್ಕೆ ಒತ್ತಡ ಆಗ್ತಾ ಇದ್ದೇವೆ. ಸರ್ಕಾರದ ಹತ್ರ ಹೇಳಿ ನಾವು ಮಾಡಿಸ್ಲಿಕ್ಕೆ ಆಗೋದಿಲ್ಲ, ಪ್ರಯತ್ನಗಳು, ಮನವಿಗಳು, ಹೋರಾಟಗಳಾಗ್ತಿದೆ. ಆದರೆ ಸರ್ಕಾರಗಳು ಕೊಡೋವರೆಗೆ ಕಾಯ್ಲಿಕ್ಕಾಗತ್ತಾ? ಕಾಯಬೇಕು. ಆದರೆ ನಮ್ಮ ನಡುವೆ ಇರುವಂಥ ವ್ಯವಸ್ಥೆನಲ್ಲಿ ಈ ರೀತಿಯಾಗಿ ಸ್ಪೋರ್ಟ್ಸ್, ಕಲ್ಚರಲ್ ಇವೆಂಟ್, ಒಂದಿಷ್ಟು ನೌಕರಿಗೆ ಒಂದಿಷ್ಟು ರಿಕ್ರಿಯೇಷನ್ ಪ್ರೋಗ್ರಾಮ್ಗಳಿರ್ಬೋದು, ಅವ್ರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಗಳಿರ್ಬೋದು, ಅಥವಾ ಈ ರೀತಿಯಾಗಿ ನೌಕರರನ್ನ ಈ ಒಂದು ವ್ಯವಸ್ಥೆಯಲ್ಲಿ ಹೊಂದಾಣಿಕೆ ಮಾಡುವಂಥ ಕೆಲಸಗಳನ್ನ ಮಾಡುವಂಥದ್ದೇ ಸಂಘಟನೆ ಕೆಲಸ ಆಗಿದೆ. ಆ ಒಂದು ವ್ಯವಸ್ಥೆಯಲ್ಲಿ ರಾಜ್ಯ ಸರ್ಕಾರಿ ನೌಕರ ಸಂಘ ಸರ್ಕಾರದ ಹೊರತಾಗಿ ಕೂಡ ನಮ್ಮಲ್ಲಿರುವಂಥ ವ್ಯವಸ್ಥೆಗಳಲ್ಲಿ ನಾವು ನಮ್ಮ ನೌಕರರನ್ನ ಒಂದಿಷ್ಟು ನೆಮ್ಮದಿಯ ವ್ಯವಸ್ಥೆಗೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನ ಮಾಡ್ತಾ ಇದ್ದೇವೆ ಅಂತೇಳಿ
ಅತ್ಯಂತ ಹೆಮ್ಮೆಯಿಂದ ಅಭಿಮಾನದಿಂದ ನಿಮ್ಮೊಟ್ಟಿಗೆ ನಾನು ಹಂಚ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ. ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಚಿಕ್ಕಮಗಳೂರಲ್ಲೂ ಕೂಡ ಈ ಒಂದು ಕ್ರೀಡಾಕೂಟವನ್ನು ಮಾಡ್ತಾ ಇದ್ದಾರೆ. ಸೊ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಮುಗಿದಿದೆ. ಬಹುಶಃ 29ನೇ ಜಿಲ್ಲೆ ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಗೊತ್ತಿಲ್ಲ, ನಮ್ಮ ಪಕ್ಕದ ಜಿಲ್ಲೆ ಹೇಳಿ ಕೇಳಿ ಮಲೆನಾಡು. ಯಾಕೆ ದೇವೇಂದ್ರ ಅವ್ರು ಲೇಟ್ ಮಾಡಿದ್ರೋ ಗೊತ್ತಿಲ್ಲ. ಈಗಾಗಲೇ 2 ತಿಂಗಳಿಂದನೇ ಲೋಕಸಭಾ ಎಲೆಕ್ಷನ್ಗಿಂತ ಮುಂಚೆನೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮುಗಿದೋಗಿದೆ. ಬಹುಶಃ ಚಿಕ್ಕಮಗಳೂರು ಯಾಕೆ ಆಯ್ತೋ ಗೊತ್ತಿಲ್ಲ. ಸೊ ಒಂದು ಒಳ್ಳೆ ಮಳೆ ಬಂದ್ಮೇಲೆ ಮಾಡೋಣ ಅಂತೇಳಿ ನಮ್ಮ ದೇವೇಂದ್ರ ಅವ್ರು ವೇಟ್ ಮಾಡ್ತಿದ್ರು ಏನೋ ಗೊತ್ತಿಲ್ಲ. ಸೊ ಆದರೆ ಸಂತೋಷ ಏನಂದ್ರೆ ಇನ್ನು ಮಾತೆ ಮುಗಿಸಿಲ್ಲ, ಅವ್ರದ್ದೆಲ್ಲ ಚೀಟಿ ಬಂತು. 7ನೇ ವೇತನ ಯಾವಾಗ ಜಾರಿ, ಅಂದ್ರೆ ಷಡಾಕ್ಷರ ಎಲ್ಲ ಮರ್ತ್ಬಿಟ್ಟು ಹಾಗೆ ಹೊರಟೋಗ್ಬಿಟ್ರೆ ಸರಿಯಾಗಲ್ಲ ಅಂತೇಳಿ ನಿಮ್ಮ ಷಡಾಕ್ಷರ ಯಾವುದೂ ಮರೆಯೋದಿಲ್ಲ, ಅದನ್ನ ಹೇಳಲಿಕ್ಕೆ ನಾನು ಬಂದಿದ್ದೇನೆ. ಸೊ ಇರಲಿ. ಸೊ ಇವತ್ತೆಲ್ಲ ಇವೆಂಟನ್ನು ಮಾಡ್ತಿದ್ದಾರೆ. ಇಂಡಿವಿಜುವಲ್ ಇರ್ಬೋದು, ಟ್ರ್ಯಾಕ್ ಇವೆಂಟ್ಸ್ಗಳಿರ್ಬೋದು, ಕಲ್ಚರಲ್ ಇವೆಂಟ್ಸ್ಗಳಿರ್ಬೋದು, ಗ್ರೂಪ್ ಇವೆಂಟ್ಸ್ ಇರ್ಬೋದು, ಎಲ್ಲದೂ ಕೂಡ ಭಾಗವಹಿಸುವಂಥದ್ದು. ಮೊದಲೆಲ್ಲ ಕ್ರೀಡಾಕೂಟವನ್ನು ಮಾಡಬೇಕು ಅಂತ ಹೇಳಿದ್ರೆ ಹಣ ಇರಲಿಲ್ಲ. ಜಿಲ್ಲೆನಲ್ಲಿ ನಾನು ಜಿಲ್ಲಾಧ್ಯಕ್ಷನಾಗಿದೆ 2013. ನಾನು 29ನೇ ವಯಸ್ಸಿಗೆ ಜಿಲ್ಲಾಧ್ಯಕ್ಷನಾಗಿದ್ದೆ. ಸೊ ಆ ಸಂದರ್ಭದಲ್ಲಿ ನೀವು ಹೇಳಬೇಕಾದ್ರೆ 25,000 ರೂಪಾಯಿ ದುಡ್ಡು ಕೊಡೋರು. ಒಂದು ಚಿತ್ರನ ಕೊಡ್ಲಿಕ್ಕೆ ಆಗ್ತಾ ಇರಲಿಲ್ಲ ನಮ್ಮ ನೌಕರರಿಗೆ. ಅವಾಗೆಲ್ಲ 2,000 ಮೇಡಮ್ ಇಲ್ಲೇ ಕೂಡ ಕೂತ್ಕೊಂಡಿದ್ದಾರೆ, ಡೆಪ್ಯೂಟಿ ಡೈರೆಕ್ಟರ್ ಗೊತ್ತಿದೆ. ಸೊ ಇವತ್ತು ಒಂದೊಂದು ಜಿಲ್ಲೆಗಳಿಗೆ ZP ಫಂಡ್ಸ್ ಎಲ್ಲ 3-4-5 ಲಕ್ಷದವರೆಗೆ ಬರ್ತದೆ. ಯೂತ್ ಸರ್ವಿಸ್ ಇಂದ 1.5 ಲಕ್ಷ ಬರ್ತದೆ. ಅಲ್ಲಲ್ಲ ಬರ್ತದೆ, ನೀವು ಮಾಡ್ಕೋಬೇಕು. ಪ್ಲಾನ್ ಅಲ್ಲೇ ಇದೆ ಮೇಡಮ್. ನೀವು ಹಿಂಗಂದ್ರೆ ನಾನು ಒಪ್ಪೋದೇ ಇಲ್ಲ. ನಾನು ಶಿವಮೊಗ್ಗ ಜಿಲ್ಲಾಧ್ಯಕ್ಷನಿದ್ದೇನೆ. ಪ್ರತಿ ವರ್ಷ 10 ಲಕ್ಷ ಫಂಡ್ ತರ್ತೇನೆ ನಾನು ಜಿಲ್ಲೆಗೆ. ಇಡೀ ರಾಜ್ಯದಲ್ಲಿ ತರ್ತಾರೆ. ಆಕ್ಷನ್ ಪ್ಲಾನ್ ಸೇರಿಸ್ಕೊಳ್ಳಿಕ್ಕೆ ಅವಕಾಶ ಇದೆ, ಮಾಡ್ಕೊಳ್ಬೇಕು ಅದನ್ನ. ಸೊ ಆ ಥರ ಇದೆ, ಫಂಡ್ಸ್ಗಳೆಲ್ಲ ಬರ್ತದೆ. ಸೊ ಅಟ್ಲೀಸ್ಟ್ ಇವತ್ತು ದೇವೇಂದ್ರ ಅವ್ರು ಕೇಳಿದ್ರು ನನಗೆ ಫೋನ್ ಮಾಡಿ, ಹಿಂಗಂದ್ರಲ್ಲ ಅದಕ್ಕೆ ನಾನು ಹೇಳ್ಬೇಕಲ್ಲ. ಮತ್ತೆ ಅಧ್ಯಕ್ಷ ನಮ್ಮ ಚಿಕ್ಕಮಗಳೂರು ಗೊತ್ತಲ್ಲ ಸರ್, ನಮಗೆಲ್ಲ ನಾನ್ ವೆಜ್ಜೇ ಬೇಕು ಸರ್, ನೀವು ಹೆಂಗನ ಮಾಡಬೇಕು ಅಂತಂದ್ರು. ನಾವು ಹೇಳಿದೆ ನಾವು ಶಿವಮೊಗ್ಗ ರೀ, ನಾವು ಪ್ಯೂರ್ ವೆಜ್, ನೀವೇನ್ರಿ ನಮ್ಮ ಪಕ್ಕದಲ್ಲಿದ್ದು ಎಲ್ರಿಗೂ ನಾನ್ ವೆಜ್ ಕಳ್ಸಿ ಹಾಳು ಮಾಡ್ತಾ ಇದ್ದೀರಾ ಅಂತ ನಾನಂದ. ನಾನು ಪ್ಯೂರ್ ವೆಜ್ ಬಿಡಿ, ನಾನು ಮೊಟ್ಟೆನೇ ತಿನ್ನಲ್ಲ, ಅದು ನಮಗೆಲ್ಲ ಗೊತ್ತಿದೆ. ಮತ್ತು ಮುಂದಕ್ಕೆ ಏನು ಇಲ್ವೇ ಇಲ್ಲ, ನಾನು 0 ಪ್ಯೂರ್ ವೆಜ್ ನಾನು, ಅದನ್ನು ಹೇಳ್ಬೇಕಲ್ಲ. ಸೊ ಹಂಗಾದ್ರೆ ಅದಿರ್ಬೇಕೇನೋ ಅಂತ ಅನ್ಕೋಬಾರ್ದು ಅಂತೇಳಿ ಸೊ ಅದಕ್ಕೆ ಸ್ಪಷ್ಟಪಡಿಸ್ತೇನೆ. ಸೊ ಅಂದಾಗ ನಾನು ಹೇಳಿದೆ, ಬಿಡಿಯಪ್ಪ ನಾವು ಸಂಘದಿಂದ ಏನೋ ಮಾಡ್ತೀವಿ ಅಂತೇಳಿ ನಾವು ನೀವು ಸೇರ್ ಮಾಡೋಣ ಅಂತೇಳಿ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯವರಿಗೆ ಆಯ್ತು ಅರೇಂಜ್ ಮಾಡಿಯಪ್ಪ, ನಾವೇನೋ ವ್ಯವಸ್ಥೆ ಮಾಡೋಣ ಅಂತೇಳಿ ನಾವು ಜಿಲ್ಲಾಧ್ಯಕ್ಷರು ಪ್ಲಾನ್ ಮಾಡಿ ಅದನ್ನು ವ್ಯವಸ್ಥೆಯನ್ನು ಮಾಡಿದ್ದೀವಿ. ಅದೇನು ತೊಂದರೆ ಇಲ್ಲ. ಸೊ ಅದು ಚೆನ್ನಾಗಿದ್ರೆ ಆಮೇಲೆ ಫೋನ್ ಮಾಡಿ ಅವ್ರಿಗೆ ಥ್ಯಾಂಕ್ಸ್ ಹೇಳಿ. ಓಕೆ. ಸೊ ಹೀಗೆ ಕಷ್ಟ. ಮೊದಲೆಲ್ಲ ಏನನ್ನ ಹೇಳಿದ್ರಲ್ಲ, ಒಂದು ಮಿನಿಮಮ್ ಐಟಮ್ ಏನಾದರೂ ಫುಡ್ ಕೊಡ್ಬೇಕಂದ್ರೂ ಕಷ್ಟ ಆಯ್ತು. ಇವತ್ತಾಗಿಲ್ಲ. ಅಧಿಕಾರಿಗಳು ಸಪೋರ್ಟ್ ಮಾಡ್ತಾರೆ, ನಾವು ಸಪೋರ್ಟ್ ಮಾಡ್ತೀವಿ. ಯಾರಾದರೂ ಕೂಡ ಹೇಳಿದ್ರೆ ಸಪೋರ್ಟ್ ಮಾಡುವಂತ ವ್ಯವಸ್ಥೆಗಳು ಇವತ್ತಿದೆ. ಸರ್ಕಾರದ ಅನುದಾನಗಳು ಕೂಡ ಒಂದಿಷ್ಟು ನಿರೀಕ್ಷಿತ ಮಟ್ಟಕ್ಕೆ ಆಗದೇ ಇದ್ರು ಕೂಡ ಒಂದಿಷ್ಟು ಕೊಡ್ತಾ ಇದೆ. ಮೊದಲೆಲ್ಲ ರಾಜ್ಯ ಮಟ್ಟದ ಕ್ರೀಡಾಕೂಟಗಳನ್ನು ಮಾಡಬೇಕಾದ್ರೆ 25 ಲಕ್ಷ 40 ಲಕ್ಷಗಳಿತ್ತು. ಇವತ್ತು 3 ಕೋಟಿ ಅನುದಾನಗಳನ್ನು ಕೊಡುವಂತ ವ್ಯವಸ್ಥೆಗಳಿಗೆ ನಾವು ತಂದಿಟ್ಟಿದ್ದೇವೆ. ಯಾರು ಬಂದರೂ ಕೂಡ 3 ದಿನಗಳ ಕಾಲ ಒಳ್ಳೆ ಫುಡ್, ಕ್ವಾಲಿಟಿ ಫುಡ್, ಒಳ್ಳೆ ಟ್ರ್ಯಾಕ್ ಶೂಟ್, ಪ್ಯಾಂಟ್ಸ್ಗಳೆಲ್ಲದೂ ಕೂಡ, ವಸತಿ ವ್ಯವಸ್ಥೆಗಳು, ಒಳ್ಳೆ ಟ್ರೋಫಿ ಮೆಡಲ್ಸ್ ಮತ್ತು ಈವ್ನಿಂಗ್ ಕಲ್ಚರ್ ಪ್ರೋಗ್ರಾಮ್. ಅದು ಹೆಚ್ಚಿಗೆ ಡ್ಯಾನ್ಸ್ ಮಾಡೋರು ಯಾರು ಅಂದ್ರೆ ಚಿಕ್ಕಮಗಳೂರು ಜಿಲ್ಲೆಯವರು ಅಂತೇಳಿ ರಿಪೋರ್ಟ್ ಸಿಕ್ಕಿದೆ. ಪ್ರತಿ ದಿವಸ ಸಂಜೆ 2 ಡೇಸ್ ನಲ್ಲಿ ಏನ್ರಿ ದೇವೇಂದ್ರ ಅವರೇ, ಸೊ ಅವ್ರು ಬಿಟ್ಟು ಎಲ್ಲ ಮಾಡ್ತಾರೆ. ಸೊ ತುಂಬಾ ಸಂತೋಷ. ಅಂದ್ರೆ ಇಷ್ಟು ನೋಡಿ ಯಾಕೆ ಅದು ಮಾಡ್ತೇವೆ ಅಂದ್ರೆ 2 ಡೇಸ್ ಒಂದಿಷ್ಟು ಇಡೀ ರಾಜ್ಯದಿಂದ ಬಂದಿರ್ತಾರೆ, ಒಂದಿಷ್ಟು ಕಲ್ಚರಲ್ ಮೂಮೆಂಟ್ಸ್ಗಳೆಲ್ಲ ಇದ್ರೆ ಒಂದಿಷ್ಟು ಖುಷಿ ಸಿಗುತ್ತೆ ಅನ್ನುವಂಥದ್ದನ್ನು ನಾವು ಮಾಡಿದ್ದೇವೆ. ಸೊ ಹಾಗಾಗಿ ಈ ರೀತಿಯಾಗಿರುವಂಥ ಒಂದು ವ್ಯವಸ್ಥೆಗಳನ್ನ ತುಂಬಾ ಚೆನ್ನಾಗಿ ಹಿಂದೆಲ್ಲ ನೀವು ನೋಡ್ತಾ ಇದ್ರಿ, ಸ್ಟೇಟ್ ಲೆವೆಲ್ ಸ್ಪೋರ್ಟ್ಸ್ ಬಂದ್ರೆ ಅಲ್ಲಿ ಧಿಕ್ಕಾರಗಳು, ಜೈಕಾರಗಳು, ಅವಮಾನಗಳೇ ಜಾಸ್ತಿ. ಬಹುಶಃ ಕಳೆದ 4 ವರ್ಷಗಳ ಇವೆಂಟ್ ಅನ್ನು ಮಾಡಿದ್ದೇವೆ. ಧಾರವಾಡ ಮಾಡಿದ್ದೇವೆ, ದಾವಣಗೆರೆ ಮಾಡಿದ್ದೇವೆ, ಬೆಂಗಳೂರು ಮಾಡಿದ್ದೇವೆ, ತುಮಕೂರು ಮಾಡಿದ್ದೇವೆ. ಮತ್ತೆ ಈ ಜೂನ್ ತಿಂಗಳಲ್ಲಿ ಶಿವಮೊಗ್ಗದಲ್ಲಿ ಕೂಡ ಸ್ಟೇಟ್ ಲೆವೆಲ್ ಇವೆಂಟ್ ಅನ್ನ ಮಾಡ್ತಾ ಇದ್ದೇವೆ. ಒಂದೇ ಒಂದು ಗೊಂದಲಗಳಿಂದ ನಾವು ಇವೆಂಟ್ ಅನ್ನ ಮಾಡ್ತೇವೆ. ನಿಮ್ಗೆ ಗೊತ್ತಿದೆ, ಯಾರ್ಯಾರು ಸ್ಟೇಟ್ ಲೆವೆಲ್ಗೆ ತಾವು ಬರ್ತೀರಾ ತಮ್ಗೆ ಗೊತ್ತಿದೆ, ಎಲ್ಲೂ ಗೊಂದಲಗಳಿಗೆ ಅವಕಾಶಗಳಿಲ್ಲ. ಎಲ್ಲದೂ ಕೂಡ ಒಂದಿಷ್ಟು ಸಿಸ್ಟಮೆಟಿಕ್ ಆಗಿ ಮಾಡುವಂತ ಪ್ರಯತ್ನಗಳನ್ನು ನಾವು ಮಾಡ್ತಾ ಇದ್ದೇವೆ. ಸೊ ಹಾಗಾಗಿ ಈ ವರ್ಷನೂ ಕೂಡ ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನು ಶಿವಮೊಗ್ಗದಲ್ಲಿ ತುಂಬಾ ಚೆನ್ನಾಗಿ ಮಾಡ್ತೇವೆ. ನಿಮ್ಮೆಲ್ಲರ ಸಹಕಾರಗಳಿರಲಿ, ಬನ್ನಿ ಭಾಗವಹಿಸಿ. ಒಂದಿಷ್ಟು ಸಂತೋಷದಿಂದ ಈವೆಂಟ್ ನಲ್ಲಿ ಭಾಗವಹಿಸಿದ್ರೆ ನಿಮಗೆ ಕೂಡ ಖುಷಿ ಸಿಗುತ್ತೆ ಎನ್ನುವಂಥದ್ದನ್ನ ಹೇಳಲಿಕ್ಕೆ ಬಯಸ್ತೇವೆ. ಅಲ್ಲಿರುವಂಥ ಪ್ರವಾಸಿ ಸ್ಥಾನಗಳಿರ್ಬೋದು ಅಥವಾ 1-2 ದಿನ ನಿಮ್ಮೆಲ್ಲ ಸ್ನೇಹಿತರೊಟ್ಟಿಗೆ ಇರಲಿಕ್ಕೆ ಕೂಡ ಅನುಕೂಲ ಆಗ್ತದೆ. ಆ ಪ್ರಯತ್ನಗಳಲ್ಲಿ ತಾವೆಲ್ಲ ಕೂಡ ಪಾಲ್ಗೊಳ್ಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತಾ ರಾಜ್ಯ ಮಟ್ಟದ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಬೇಕು. ನಂತರದಲ್ಲಿ ರಾಷ್ಟ್ರ ಮಟ್ಟದ ಕ್ರೀಡಾಕೂಟದಲ್ಲೂ ಕೂಡ ತಾವೆಲ್ಲ ಕೂಡ ಭಾಗವಹಿಸಿ ನಮ್ಮ ಜಿಲ್ಲೆಗೆ, ನಮ್ಮ ರಾಜ್ಯಕ್ಕೆ ಕೀರ್ತಿ ತರುವಂಥ ಕೆಲಸಗಳನ್ನ ತಾವೆಲ್ಲರೂ ಕೂಡ ಮಾಡಬೇಕು. ಬಹುಶಃ ನಾನು ಅಕ್ಕಪಕ್ಕದ ರಾಜ್ಯಗಳು ನೋಡ್ತೇನೆ, ತಮಿಳುನಾಡು ಇರ್ಬೋದು, ಕೇರಳ ಇರ್ಬೋದು, ಅಲ್ಲೆಲ್ಲ ಕೂಡ ಪ್ರತಿ ವರ್ಷ ಕ್ರೀಡಾಕೂಟಗಳು ಇರೋದಿಲ್ಲ. ಜಿಲ್ಲೆನಲ್ಲೂ ಇರೋದಿಲ್ಲ, ರಾಜ್ಯದಲ್ಲೂ ಇರೋದಿಲ್ಲ. ನಾನು ರಾಜ್ಯಾಧ್ಯಕ್ಷ ಆಗೋದಕ್ಕಿಂತ ಮುಂಚೆ 2 ವರ್ಷ 3 ವರ್ಷಕ್ಕೊಮ್ಮೆ ಕ್ರೀಡಾಕೂಟಗಳಾಗ್ತಿತ್ತು. ಬಹಳ ಸೀನಿಯರ್ಸಿಗೆ ಗೊತ್ತಿದೆ. ನಾನು ಅಧ್ಯಕ್ಷನಾದ ಮೇಲೆ 2020ರಿಂದ ನಿರಂತರವಾಗಿ ಪ್ರತಿ ವರ್ಷ ಈ ಜಿಲ್ಲೆನಲ್ಲಿ, ರಾಜ್ಯದಲ್ಲಿ ಕ್ರೀಡಾಕೂಟಗಳನ್ನ ಕೋವಿಡ್ ಬಂದರೂ ಪರವಾಗಿಲ್ಲ, ಒಂದು 2-3 ತಿಂಗಳು ಮುಂದಾದ್ರೂ ಕೂಡ ಆ ಈವೆಂಟ್ಗಳನ್ನು ಮಾಡುವಂತ ವ್ಯವಸ್ಥೆಗಳನ್ನು ನಾವು ಇವತ್ತು ಮಾಡ್ತಾ ಇದ್ದೇವೆ. ಸೊ ಹಾಗಾಗಿ ಇದರಿಂದ ನಮ್ಮ ನೌಕರಿಗೆ ಅತ್ಯಂತ ಸಂತೋಷ ಆಗಿದೆ ಎನ್ನುವಂತ ಮಾತನ್ನು ಕೂಡ ಹೇಳ್ತಾ, ಯಾರ್ಯಾರು ಜಿಲ್ಲೆ ಮಟ್ಟದಲ್ಲಿ
ಗೆಲ್ತೀರಾ, ದಯಮಾಡಿ ಅವರೆಲ್ಲರೂ ಕೂಡ ರಾಜ್ಯ ಮಟ್ಟಕ್ಕೆ ಬನ್ನಿ. ಸೋತರ್ ನಾವೇನು ಬೇಜಾರು ಮಾಡ್ಲಿಕ್ಕೆ ಹೋಗ್ಬೇಡಿ. ನಾನು ಅದಕ್ಕೆ ಹೇಳ್ತಾ ಇರ್ತೀನಿ ದೇವೇಂದ್ರ ಅವ್ರಿಗೆ, ನಾವೆಲ್ಲ ನಮ್ಮ ಎಂಪ್ಲಾಯೀಸ್ ಎಲ್ಲ ಕೂಡ ಒಲಿಂಪಿಕ್ಗೆ ಅಥವಾ ಮ್ಯಾರಥಾನ್ ಹೋಗುವಂತಾರೋ ಆ ಲೆವೆಲ್ ಏನಿಲ್ಲಪ್ಪ, ನಮ್ಮನ್ನು ಸಂತೋಷವಾಗಿ ಇಲ್ಲಿ ಒಟ್ಟಿಗೆ ಇರಬೇಕು, ಒಟ್ಟಿಗೆ ಖುಷಿಯಿಂದ ಇರಬೇಕು ಅಂತ ಹೇಳಿ ಹೇಳುವಂಥ ಒಂದು ವ್ಯವಸ್ಥೆ ಮಾಡುವಂಥದ್ದು. ಆದರೆ ಒಂದಿಷ್ಟು ಶಿಸ್ತುಗಳು ಕೂಡ ಕ್ರೀಡಾ ಇಲ್ಲಿ ಬರಬೇಕು ಅನ್ನುವಂಥ ಒಂದು ಆ ಲೆವೆಲ್ಗೆ ಬಂದಿಲ್ಲ ಅನ್ನುವಂಥ ನೋವು ಕೂಡ ನಮಗೆ ಕಾಡ್ತಾ ಇದೆ. ನಾವು ಎಷ್ಟೋ ಪ್ರಯತ್ನಗಳನ್ನು ಮಾಡ್ತೇವೆ, ಒಂದಿಷ್ಟು ಸಿಸ್ಟಮೆಟಿಕ್ ಆಗಿ ಆ ಲೆವೆಲ್ಗೆಲ್ಲ ಅಂದಿದ್ರು ಕೂಡ ಒಂದಿಷ್ಟು ಮಾಡಬೇಕು ಅನ್ನುವಂಥ ಪ್ರಯತ್ನಗಳು ನಮ್ದಿದೆ. ಅದಕ್ಕೆ ನಿಮ್ಮ ಸಹಕಾರಗಳು ಬಹಳ ಮುಖ್ಯ ಆಗ್ತದೆ. ಸೊ ಯಾವಾಗಲೂ ಬರೋದು ದೇವೇಂದ್ರ ಗೊತ್ತುಬಿಡ್ರಿ, ತಾಲೂಕು ಅಧ್ಯಕ್ಷ ಗೊತ್ತುಬಿಡ್ರಿ, ಅವರೇ ನಾನು ಹೇಳಿದ್ರೆ ಕೇಳ್ತಾರೆ ಪ್ರಶ್ನೆ, ಆ ಥರದ ಒಂದು ಭಾವನೆಗಳಿದೆ. ಆದರೆ ಗೇಮ್ಸ್ ಅಂತ ಹೇಳಿದ್ರೆ ಒಂದು ಶಿಸ್ತಿರಬೇಕು, ಸಂಯಮ ಇರಬೇಕು, ಅದಿಲ್ಲ. ಯಾಕಂತ ಹೇಳಿದ್ರೆ ಆ ಕಮಿಟ್ಮೆಂಟ್ ಬಹಳ ಮುಖ್ಯ ಆಗ್ತದೆ. ಸೊ ಯಾವಾಗಲೂ ಬರೋದು ನಮ್ಮ ಡಿ ಸಿ ಅವರು ಅದನ್ನೇ ಹೇಳ್ತಿರೋ, 10 ಗಂಟೆಗೆ ಇನ್ವಿಟೇಷನ್, ಷಡಾಕ್ಷರಿ 11:30 ಕಾಯ್ಬೇಕಾ ನಾವು ಅಂತ ಹೇಳ್ತಾ ಇದ್ರು. ಸೊ ಏನೂ ಮಾಡೋಕ್ಕಾಗಲ್ಲ ಮೇಡಮ್, ಇದು ನಮ್ಮ ಭಾರತ ದೇಶ, ನಮ್ದೇನು ಮಾಡೋಕ್ಕಾಗಲ್ಲ. 10 ಅಂದ್ರೆ 9 ಗಂಟೆಗೆ ಹಾಕಿದ್ರೆ 10:30 ಬರ್ತಾರೆ, 10 ಆಗ್ತಿದ್ರೆ 11:30 ಇದೆ ನಮ್ಮ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅನ್ನುವಂಥ ಮಾತನ್ನು ಕೂಡ ಹೇಳ್ತಿದ್ದೆ. ಸೊ ಒಂದಿಷ್ಟು ಆ ಥರದ ಒಂದು ಬದಲಾವಣೆಗಳಾದ್ರೆ ನಾವು ಕೂಡ ಅದಕ್ಕೆ ಚೇಂಜ್ ಆಗಬೇಕಾಗ್ತದೆ, ಅಡ್ವಾನ್ಸ್ ಆಗಬೇಕಾಗ್ತದೆ. ಆ ಪ್ರಯತ್ನಗಳನ್ನು ಬರುವಂಥ ದಿನಗಳಲ್ಲಿ ನಾವೆಲ್ಲರೂ ಕೂಡ ಮಾಡಬೇಕಾಗ್ತದೆ. ನಾನು ಆ ವಿಚಾರದಲ್ಲಿ ಸಾಕಷ್ಟು ಬದಲಾವಣೆಗೆ ಪ್ರಯತ್ನವನ್ನು ಪಡ್ತಾ ಇದ್ದೀನಿ. ನಾನು ಬದಲಾಗಬೇಕು, ವ್ಯವಸ್ಥೆನೂ ಬದಲಾಗಬೇಕು, ತನ್ನ ಮೂಲಕ ಸಮಾಜಕ್ಕೆ ಒಳ್ಳೆ ಸಂದೇಶಗಳನ್ನ ಕೊಡಬೇಕು ಅನ್ನುವಂಥ ವಿಚಾರದಲ್ಲಿ ನಮ್ಮ ಪ್ರಯತ್ನಗಳಿದೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ, ಇವತ್ತಿನ ಕ್ರೀಡಾಕೂಟದಲ್ಲಿ ಯಾರ್ಯಾರು ವಿನ್ನರ್ಸ್ ಇದ್ರೆ ಅವ್ರಿಗೆಲ್ಲ ಆಗ್ತೀರಾ, ಅವ್ರಿಗೆಲ್ಲ ಅಡ್ವಾನ್ಸ್ ನಾನು ಮತ್ತೆ ಇರೋದಿಲ್ಲ, ಶಿವಮೊಗ್ಗಕ್ಕೆ ವಾಪಸ್ ಹೋಗ್ತಿದ್ದೀನಿ, ಶುಭಾಶಯಗಳನ್ನು ಕೋರ್ತೇನೆ. ಸೋತಂತರು ಬರುವಂಥ ದಿನಗಳಲ್ಲಿ ನಾನು ಮತ್ತೆ ಗೆಲ್ತೇನೆ ಅನ್ನುವಂಥ ಪ್ರಯತ್ನವನ್ನ ಗುರಿಯನ್ನ ಇಟ್ಕೊಂಡು ಮಾಡಬೇಕು. ಆದರೆ ಸೋತರ ಏನ್ ಮಾಡ್ಬಿಡ್ತೀರ ಅಂದ್ರೆ ಇವತ್ತು ಸಿಟ್ಟಿರೋದು ಭಾಳ, ಸೆಕೆಂಡ್ ಬಂದೆ, ಥರ್ಡ್ ಬಂದೆ, ಏನೋ ಡಿಫೀಟ್ ಆದೆ, ನೆಕ್ಸ್ಟು ಇಲ್ಲ ರೀ ನಾಳೆಯಿಂದ ಸ್ಟೇಡಿಯಂ ಅಲ್ಲಿ ನಾನು ಓಡೋ ಪ್ರಯತ್ನ ಮಾಡ್ತೀನಿ ಅಂತ ಮಾಡ್ತಾರೆ. ಸೊ 1-2 ದಿನ ಮತ್ತೆ 3ನೇ ದಿನದಿಂದ ಕ್ಲೋಸ್. ನಂದು ಅಷ್ಟೇ, ನಾನು ಹಿಂಗೆ ಮಾಡ್ತಿದ್ದೆ, ಕೆಲಸಕ್ಕೆ ಸೇರಿದಾಗ ನಾನು ಈ ಪ್ರಯತ್ನ ಮಾಡಿದ್ದ ಅನುಭವಗಳನ್ನ ಹೇಳ್ತೇನೆ. ಸೊ ಹಾಗಾಗಿ ಆಮೇಲೆ ಈವೆಂಟ್ ಏನಾದರೂ ನಮ್ಮ ದೇವೇಂದ್ರ ಅವ್ರು ಫಿಕ್ಸ್ ಮಾಡಿದ್ರು 1 ವಾರ ಮುಂಚೆ ಸ್ಟೇಡಿಯಂ ತುಂಬ ಎಲ್ಲ ನೌಕರು ಇರ್ತಾರೆ, ಏನ್ರಿ ಯಾವತ್ತೂ ಬರ್ದ್ರಿ ಸರ್, ಸ್ಪೋರ್ಟ್ಸ್ ಇದೆ ಸರ್, ರೆಡಿ ಆಗ್ತೀನಿ. ಹಾಗಿರೋದಿಲ್ಲ. ನಮ್ಮ ಲೈಫ್ ಟೈಮ್ ಹೇಗಿರ್ಬೇಕು ಅಂದ್ರೆ ಲೈಫ್ ಟೈಮ್ ಇರಬೇಕು. ಅದು ಇವತ್ತಿಗಷ್ಟೇ ಅಂತಲ್ಲ, ಕೇವಲ ನಾವು ಕಾಂಪಿಟೇಷನ್ಗೋಸ್ಕರ ಆಟ ಆಡುವಂಥದ್ದಲ್ಲ, ನಮ್ಮ ಆರೋಗ್ಯಕ್ಕಾಗಿ ನಾವು ಆಟ ಓಟ ಸ್ಪರ್ಧೆಗಳನ್ನ ಮಾಡಬೇಕಾಗ್ತದೆ. ಸೊ ನಾನು ಬೆಳಗ್ಗೆ ಎಷ್ಟೇ ಕಷ್ಟ ಇರಲಿ, ಎಷ್ಟೇ ದೇವೇಂದ್ರ ಅವ್ರ ಜೊತೆ ಜಗಳ ಮಾಡಿದೆ, ನಾನು ಡೈಲಿ 7 to 8 1 hour ವಾಕು ಜಾಗ ಏನೋ ನಮ್ಮ ಟೀಮ್ ಇದೆ, ಅದು ಕಂಪಲ್ಸರಿ ಇರ್ತದೆ. ಇಲ್ಲ ಸರ್, ಡಿ ಸಿ ಅವ್ರು 10:30 ಬರ್ತಾರೆ, ನೀವು ಬೇಗ ಬಿಡಬೇಕು ಅಂತೇಳಿ ಇವತ್ತು ಸ್ಕಿಪ್ ಮಾಡೋದು. ಇಲ್ಲಿ ಬಂದು ಕಾಫಿ ಕರ್ಕೊಂಡು ಹೋದ್ರೆ ಇಲ್ಲಿ ಬರ್ತಿದ್ದಂಗೆ, ಇಲ್ರಿ 10:30 ಬಂದಿದ್ದೀನಿ, ನಿಮ್ಗೆ ಯಾರು ಇಲ್ಲ ಅಂತಂದ್ರೆ ನಮ್ಮ ನೌಕರರು ಬಂದಿಲ್ಲ ಅಂತ ಹೇಳಿದ್ರು. ಇವತ್ತು ನಂದು ವಾಕೆಲ್ಲ ತೆಗೆದಿಲ್ಲಪ್ಪ ಅಂತ ಅವ್ರಿಗೆ ಜೋರು ಮಾಡಿದೆ ನಾನು. ಅಂದ್ರೆ ಅಷ್ಟು ಕಮಿಟ್ಮೆಂಟ್ ಎಲ್ಲೇ ಇರಲಿ 1 hour ನಾವು ಟೈಮ್ ಕೊಡಲೇಬೇಕು ನಮ್ಮ ಆರೋಗ್ಯಕ್ಕೋಸ್ಕರ. ಸೊ ನೋಡ್ತಿರಲ್ಲ ಹೇಗಿರ್ತಾರೆ, ಅಡ್ಡ ಉದ್ದ ಎಲ್ಲ ಬೆಳೆದ್ಬಿಟ್ಟಿರುತ್ತೆ ಬಾಡಿ, ಆಗಿರಬಾರ್ದು. ಸೊ ನಾನು ನೋಡಿ 68, 69, 70 kg ಮೇಂಟೈನ್ ಮಾಡ್ತಾ ಇದ್ದೀನಿ. ಯಾವತ್ತಿಂದ? 12 ವರ್ಷದಿಂದ. ನಾನು ಇಡೀ ರಾಜ್ಯ ಟೂರ್ ಮಾಡ್ತೀನಿ, ಇವತ್ತು ಇಲ್ಲಿರ್ತೀನಿ, ನಾಳೆ ಬೆಂಗಳೂರು, ಕೋಲಾರ, ಇಡೀ ರಾಜ್ಯ ಟೂರು. ವರ್ಷ ಇಡೀ ರಾಜ್ಯವನ್ನು 4 ಬಾರಿ ಸುತ್ತಿದ್ದೀನಿ. 5 ಲಕ್ಷ ಕಿಲೋಮೀಟರ್ ಕೇವಲ 4.5 years ಅಲ್ಲಿ ನಾನು ಟ್ರಾವೆಲ್ ಮಾಡಿದ್ದೀನಿ. ಫುಡ್ ಸ್ಟೈಲ್, ಲೈಫ್ ಸ್ಟೈಲ್ ಎಲ್ಲ ಚೇಂಜ್ ಇರುತ್ತೆ. ಅದೇನೇ ಇದ್ರೂ ಕೂಡ ನಮ್ಮ ಆರೋಗ್ಯಕ್ಕೆ ಏನು ಬೇಕೋ ಆ ಫುಡ್ ತಗೊಳ್ಬೇಕು. ಮತ್ತೆ ನಮ್ಮ ಲೈಫ್ ಸ್ಟೈಲ್ ಬಗ್ಗೆ ಹೇಳಿದ್ನಲ್ಲ, ಬೆಳಗ್ಗೆ ಅಟ್ಲೀಸ್ಟ್ ಮಿನಿಮಮ್ 1 ಕಿಲೋಮೀಟರ್ ಸ್ಟಾರ್ಟ್ ಮಾಡಿ, 2 ಕಿಲೋಮೀಟರ್ ಮಾಡಿ, 3 ಕಿಲೋಮೀಟರ್ ಮಾಡಿ. ಮನೆ ದೇವೇಂದ್ರ ಅವ್ರು ಸಿಕ್ಕಿದ್ರು, ಮನೆ ಮಲಗಿದ್ರು, ಅವ್ರ ಸ್ನೇಹಿತರೆಲ್ಲ ಬಂದಿದ್ರು, ಇಲ್ಲೇ ಇದ್ದಾರೆಲ್ಲ, ಪೂರ್ಣೇಶ್ ಎಲ್ಲ ನನ್ನ ಜೊತೆ ಬಂದಿದ್ರು. ಸೊ ಅವ್ರು ಟ್ರೆಕ್ಕಿಂಗ್ ಕರ್ಕೊಂಡು ಹೋಗಿದ್ದಾರೆ 4-5 ಕಿಲೋಮೀಟರ್. ಎಲ್ರಿ ನಿಮ್ಮ ಅಧ್ಯಕ್ಷ ಅಂದ್ರೆ ಮಲಗ್ಬಿಟ್ಟಿದ್ದಾರೆ ಅಂದ್ರು. ಸೊ ಅಟ್ಲೀಸ್ಟ್ ಇನ್ನು ಮುಂದೆ ಆದ್ರೆ ಎಬ್ರಿಸ್ರಪ್ಪ ಅವ್ರಿಗೆ ತಮಾಷೆ ಮಾಡ್ತಿದ್ದೆ. ಅಂದ್ರೆ ಒಂದಿಷ್ಟು ನಾವು ಹೊರಗಡೆ ಹೋದ್ರೂ ಕೂಡ ನಮ್ಮ ಆರೋಗ್ಯದ ಕಡೆ ಗಮನ ಕೊಡಬೇಕು. ಇವಾಗ ನೋಡಿ, ಬ್ಲಡ್ ಪ್ರೆಷರ್ ಇರ್ಬೋದು, ಡಯಾಬಿಟಿಕ್ ಇರ್ಬೋದು, ಅದೆಲ್ಲ ಸಿಂಪಲ್ ಬಿಡಿ, ಅವೆಲ್ಲ ಕಾಮನ್ ಡಿಸೀಸ್ ಆಗಿದೆ. ಅನೇಕ ಜನ ಡಾಕ್ಟರ್ಸ್ಗಳು ನನಗೆ, ನಮ್ಮ ಸ್ಟಾಫ್ಸ್ ಎಲ್ಲ ಬರ್ತಾರೆ, ಸರ್ ಮೆಡಿಕಲ್ ರಿಯಂಬರ್ಸ್ಮೆಂಟ್ 25 ಲಕ್ಷ ಬಿಲ್ ಆಗಿದೆ, ಲಂಗ್ಸ್, ಲಿವರ್, ಹಾರ್ಟ್, ಕಿಡ್ನಿ, ಕ್ಯಾನ್ಸರ್, ಎಲ್ರಿ 25 ಲಕ್ಷ ಸಾಧ್ಯ ಊಹೆ ಮಾಡ್ಕೊಳ್ಳಿ. ಏನಕ್ಕೆ? ಡಾಕ್ಟರ್ಸ್ಗಳು ಹೇಳ್ತಾರೆ ನಮ್ಮ ಲೈಫ್ ಸ್ಟೈಲ್ ಸರಿ ಇಲ್ಲ, ನಮ್ಮ ಫುಡ್ ಸ್ಟೈಲ್ ಸರಿ ಇಲ್ಲ. ಯಾರೋ ಮದುವೆ ಮನೆಗೆ ಹೋಗೋದು, ಅದೇನು ಮಸಾಲ ಹಾಕಿ ಎಲ್ಲ ತಿಂತಾರೆ, ನಾವು ಆ ಥರದ್ದು ಇರಬಾರ್ದು. ವೆಜಿಟೇಬಲ್ ಫುಡ್, ಫ್ರೂಟ್ಸ್, ಮತ್ತೆ ಯಾವುದು ಹೈಜೆನಿಕ್ ಆಗಿದೆ, ಕ್ವಾಲಿಟಿ ಇದೆ, ಆ ಥರದ್ದು ಇರಬೇಕು. ಏನಪ್ಪ ಷಡಾಕ್ಷರಿ ಹಿಂಗೆ ಭಾಷಣ ಮಾಡ್ತಾರೆ, ಪ್ರಶ್ನೆ ಅಲ್ಲ, ನನ್ನ ಲೈಫ್ ಸ್ಟೈಲ್ ಹೇಗಿದೆ ಅನ್ನೋದನ್ನು ನಿಮ್ಗೆ ಹೇಳ್ಬೇಕಾಗ್ತದೆ. ಸೊ ಹಾಗಾಗಿ ಯಾಕೆ ಜ್ವರ ಯಾಕೆ ಬರೋದು? ನಮ್ಗೆ 2 ವರ್ಷ ಆದ್ರೂ ಜ್ವರ ಆಗಲಿ, 3 ವರ್ಷ ಆದ್ರೂ ಬರೋದಿಲ್ಲ. ಯಾಕೆಂದ್ರೆ ಒಂದಿಷ್ಟು ಹಾಗೆ ಫುಡ್, ನೀರು ಯಾಕೆ ಕುಡಿಬೇಕು? ಎಲ್ಲಿ ಸಿಕ್ಕಿದ್ರು ನೀರು ಕುಡಿಯೋದೇ ಇಲ್ಲ, ನಾನು ಪ್ರಶ್ನೆನೇ ಇಲ್ಲ. ಅದು ಬಿಸ್ಲರಿ ವಾಟರ್ 15 ರೂಪಾಯಿ ಖರ್ಚಾದ್ರೂ ಪರವಾಗಿಲ್ಲ, ನನ್ನ ಆರೋಗ್ಯಕ್ಕೋಸ್ಕರ ನಾನು ಅದನ್ನೇ ಕುಡಿಯೋದೆ, ನೀವು ಅನಿವಾರ್ಯ. ಅಥವಾ ಫಿಲ್ಟರ್ ವಾಟರ್ ಅಥವಾ ಮನೆ ಹೋಮ್ಲಿ ವಾಟರ್, ಆ ಥರದನ್ನು ನಾವು ಮೇಂಟೈನ್ ಮಾಡಲೇಬೇಕಾಗ್ತದೆ. ಈಗ ಏನಾಗ್ಬಿಟ್ಟಿದೆ, ನಾನು ಹೇಳಿದ್ನಲ್ಲ, ವರ್ಕ್ ಪ್ರೆಷರಲ್ಲಿ ಏನು ಸಿಗುತ್ತೋ ಅದನ್ನೇ ಕುಡಿಯೋದು, ಎಲ್ಲಿ ಸಿಗುತ್ತೋ ಆಗಿರಬಾರ್ದು. ಒಂದಿಷ್ಟು ನಾವು ಪ್ರಯತ್ನವನ್ನು ಮನಸ್ಸಿಗೆ ಮಾಡಿಕೊಂಡ್ರೆ ಖಂಡಿತ ನಮ್ಮ ಸದೃಢವಾಗಿರುವಂಥ ಆರೋಗ್ಯವನ್ನ ನಾವು ಕಾಪಾಡಲಿಕ್ಕೆ ಸಾಧ್ಯ ಆಗ್ತದೆ.
ಆ ಪ್ರಯತ್ನವನ್ನು ಮಾಡಬೇಕು. ಅಲ್ಲಿ ಆರೋಗ್ಯವಾಗಿ ನಾವು ಫಿಟ್ ಇದ್ರೆ, ಮೆಂಟಲಿ ಮತ್ತೆ ಫಿಸಿಕಲಿ ಇದ್ರೆ, ಇವತ್ತು ಟ್ರ್ಯಾಕ್ ಇವೆಂಟ್ ನಲ್ಲಿ, ಸ್ಪೋರ್ಟ್ಸ್ ಇವೆಂಟ್ ನಲ್ಲಿ ನಾವು ಪ್ಲೇಸ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಆ ಪ್ರಯತ್ನಗಳನ್ನ ತಾವೆಲ್ಲ ಕೂಡ ಹೆಚ್ಚಿನ ರೀತಿಯಲ್ಲಿ ತಾವೆಲ್ಲ ಕೂಡ ಆರೋಗ್ಯದ ಕಡೆ ಗಮನವನ್ನು ಕೊಡಬೇಕಾಗ್ತದೆ. ಯಾಕಂತ ಹೇಳಿದ್ರೆ ನಾವು ಬದುಕಿದ್ರೆ ಸಮಾಜ ನೋಡ್ಬೋದು, ಸಮಾಜ ಕಟ್ಬೋದು, ಸಮಾಜಕ್ಕೆ ಸರ್ವಿಸ್ ಕೊಡ್ಬೋದು, ಕುಟುಂಬ ಜೊತೆ ನೆಮ್ಮದಿಯಾಗಿರ್ಬೋದು, ಹೆಂಡತಿ ಮಕ್ಳ ಜೊತೆ ಖುಷಿಯಾಗಿರ್ಬೋದು, ಫ್ಯಾಮಿಲಿ ನೋಡ್ಬೋದು, ಪ್ರಪಂಚವನ್ನು ನೋಡ್ಲಿಕ್ಕೆ ಅವಕಾಶ ಸಿಗುತ್ತೆ. ಆದಷ್ಟು ಬೇಗ ನಾವು ಅದಕ್ಕೆ ಮೇಲ್ಗಡೆಗೆ ಹೋದ್ರೆ ಇದ್ಯಾವುದೂ ಕೂಡ ನಮ್ಗೆ ನೋಡುವಂತ ಸೌಭಾಗ್ಯಗಳು ಸಿಗೋದಿಲ್ಲ. ನಮ್ಮಲ್ಲಿರುವಂತ ಪ್ಲಾನ್ಗಳನ್ನು ನಾವು ಮಾಡ್ಕೊಳ್ಳಿಲ್ಲ ಅಂದ್ರೆ ಎಲ್ಲೋ ಒಂದು ಕಡೆ ಹತ್ತಿರದ ದಿನಗಳನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗಲ್ಲ. ಆ ದೂರದ ದಿನಗಳಿಗೆ ಹತ್ರ ಆಗುವಂಥದ್ದು ಬೇಡ ಅನ್ನುವಂತ ಒಂದು ವಿನಂತಿಯನ್ನು ಕೂಡ ಹೇಳ್ತಾ, ದಯಮಾಡಿ ಆ ಕಡೆ ತಾವೆಲ್ಲ ಕೂಡ ಗಮನವನ್ನ ಕೊಡಬೇಕು ಅನ್ನುವಂತ, ಆರೋಗ್ಯದ ಕಡೆ ಅನ್ನುವಂತ ಒಂದು ವಿನಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ, ದೇವೇಂದ್ರ ಅವರು ತುಂಬಾ ಚೆನ್ನಾಗಿ ಇವತ್ತು ಇವೆಂಟ್ ಅನ್ನ ಮಾಡಿದ್ದಾರೆ. ನಾನೆಲ್ಲ ಕೂಡ ಟ್ರ್ಯಾಕ್ ಗ್ರೌಂಡ್ ಅಲ್ಲಿ ಇವೆಂಟ್ ನಡೀತಾ ಇತ್ತು, ಆಡಿಟೋರಿಯಂ ನಲ್ಲಿ ಪ್ರೋಗ್ರಾಮ್ ಮಾಡ್ತಿರೋದಿದೆ, ಫಸ್ಟ್ ಗ್ರೌಂಡ್ ಏನೋ ರಿಪೇರ್ಸ್ ಇದೆ ಅಥವಾ ಬೇರೆ ಬೇರೆ ಕಡೆ ಮಾಡ್ತಿದ್ದಾರೆ ಅನ್ನೋಂಥದ್ದನ್ನ ಕೂಡ ಅವ್ರು ಹೇಳಿದ್ರು. ತುಂಬಾ ಸಂತೋಷ. ಇವತ್ತು ಚಿಕ್ಕಮಗಳೂರು ಜಿಲ್ಲೆನಲ್ಲಿ ಏನ್ ಈ ತರದ ಇವೆಂಟ್ ಅನ್ನು ಕೂಡ ಮಾಡ್ತಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಅಧ್ಯಕ್ಷರು ಮತ್ತೆ ಅವ್ರ ಟೀಮ್, ಎಲ್ಲ ತಾಲೂಕು ಅಧ್ಯಕ್ಷರು ಇರ್ಬೋದು, ಡಿಸ್ಟ್ರಿಕ್ಟ್ ಆಫೀಸ್ ಬೇರರ್ ತುಂಬಾ ಚೆನ್ನಾಗಿ ಇವೆಂಟ್ ಅನ್ನು ಆರ್ಗನೈಸ್ ಮಾಡಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಕೂಡ ನಾನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಹಾಗೇನೆ ಹೇಳಿದ್ರು ನಮ್ಮ ಸ್ನೇಹಿತರು ಸ್ಟಿಪ್ ಕೊಟ್ಟರು 7ನೇ ವೇತನ ಆಯೋಗ. ಈಗಾಗಲೇ ಕೋಡ್ ಆಫ್ ಕಂಡಕ್ಟು 8ನೇ ತಾರೀಕು ಮುಗೀತದೆ, 4ನೇ ತಾರೀಕು ಲೋಕಸಭಾ ಎಲೆಕ್ಷನ್ ಮುಗಿಯುತ್ತೆ, 6ನೇ ತಾರೀಕು MLC ಎಲೆಕ್ಷನ್ ರಿಸಲ್ಟ್ ಬಂದ್ಮೇಲೆ ಕೋಡ್ ಆಫ್ ಕಂಡಕ್ಟ್ ಎಲ್ಲ ಕೂಡ 12ರವರೆಗೆ ಇದೆ. ಅಷ್ಟೇನಾಗೋದಿಲ್ಲ, ನಾವು ಈಗಾಗಲೇ ಅಧಿಕಾರಿಗಳ ಜೊತೆ ಕೂಡ ಚರ್ಚೆ ಮಾಡಿದ್ದೇವೆ. 7ನೇ ವೇತನ ಆಯೋಗದ 27.50 ಪ್ಲಸ್ ಎಕ್ಸಿಸ್ಟಿಂಗ್ DA ಫ್ರಮ್ ಜುಲೈ 22 ಏನಿತ್ತು ಅದನ್ನು ಮರ್ಜ್ ಮಾಡಿ ಅರೌಂಡ್ 50 ಅವರೇಜ್ ಮೇಲ್ಗಡೆವರೆಗೆ ಕೂಡ ನಮಗೆ ಫಿಟ್ಮೆಂಟ್ ಬೆನಿಫಿಟ್ ಆಗ್ತಿದೆ. ಬಹುಶಃ ಸುಧಾಕರ್ ರಾವ್ ಅವರು 7th ಪೇ ಕಮಿಷನ್ ರಿಪೋರ್ಟ್ ಅನ್ನ ಏನ್ ರೆಕಮೆಂಡೇಶನ್ ಮಾಡಿದ್ದಾರೆ, ಒಂದು ಅದ್ಭುತವಾಗಿರುವಂತಹ ರಿಪೋರ್ಟ್ ಅನ್ನು ರೆಕಮೆಂಡ್ ಮಾಡಿದ್ದಾರೆ. ಸೊ ಹಾಗಾಗಿ ನಾವು 40% ಕೇಳ್ತಿದ್ವಿ, ಅಧ್ಯಕ್ಷ ನೀವು 40% ಕೇಳಿ ಸ್ಟ್ರೈಕ್ ಹೋಗಿದ್ರಿ, ಅವಾಗ 17% IR ಕೊಟ್ಟರು. ಸೊ ನೀವು 40 ಬಿಟ್ಟು 27 ಕೊಟ್ರೆ ನೀವು ಯಾಕೆ ಒಪ್ಕೊಳ್ತಾ ಇದ್ದೀರಾ ಅನ್ನುವಂಥ ಚರ್ಚೆಗಳನ್ನು ತಾವು ಕೇಳ್ಬೋದು. ಸೊ ಕೇಳಬೇಕಾದಾಗ ನಾವು 30 ಕೇಳಿದ್ರೆ ಅವ್ರು 20 ರೆಕಮೆಂಡ್ ಮಾಡೋರು, ಕೇಳಬೇಕಾದಾಗ ಜಾಸ್ತಿ ಕೇಳಬೇಕು ಅನ್ನುವಂಥ ಕಾರಣಕ್ಕಾಗಿ ಸೊ ಅದನ್ನು ನಾವು ಅಬ್ನಾರ್ಮಲ್ ಆಗಿ ಕೂಡ ಅವತ್ತು ಕೇಳಿರುವಂಥದ್ದು. ಅವತ್ತಿನ ಸಂದರ್ಭದಲ್ಲಿ ಸ್ಟ್ರೈಕ್ ಹೋದಾಗ 17% IR ಅನ್ನ ಅವತ್ತಿನ ಸರ್ಕಾರ ಕೊಡ್ತು. ಇವತ್ತು ಸ್ಯಾಲ್ರಿಗೆಲ್ಲ ಸೇರಿರೋದ್ರಿಂದ 17% ಲಂಸಮ್ ಸೇರಿರೋದ್ರಿಂದ ಒಂದಿಷ್ಟು ನಾವೆಲ್ಲ ಕೂಡ ಉಸಿರಾಡ್ತಾ ಇದ್ದೇವೆ, ನೆಮ್ಮದಿಯಿಂದ ಇದ್ದೇವೆ. ಒಂದು ಫ್ಯಾಮಿಲಿ ಸ್ಮಾಲ್ ಕಮಿಟ್ಮೆಂಟ್ EMI ಸೆಟ್ಲ್ಮೆಂಟ್ಗಳನ್ನು ನಾವು ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ಮಾಡ್ಕೊಂಡಿದೀವೋ ಇಲ್ವೋ? ಮಾಡ್ಕೊಂಡಿದೀವಾ? ಹೌದಲ್ಲ, ಖುಷಿ ಪಡಬೇಕಲ್ಲ. ಹೀಗೆ ಇದಾದ ನಂತರ ಈಗ 27.5% ಫಿಟ್ಮೆಂಟ್ DA ಏನಿದೆ ಎಕ್ಸಿಸ್ಟಿಂಗ್ DA ನ ಮರ್ಜ್ ಮಾಡುವಂಥದ್ದು ಕೂಡ ಎಲ್ಲ ಸೇರಿಕೊಂಡು ಮ್ಯಾಕ್ಸಿಮಮ್ ಫಿಟ್ಮೆಂಟ್ ಬೆನಿಫಿಟ್ ಬೇಸಿಕ್ಗೆ ಸೇರ್ಕೊಳ್ಳುತ್ತೆ. ಸೊ ಹಾಗಾಗಿ ಇದೇನೂ ತೊಂದರೆ ಇಲ್ಲ. ನಾವು ಹೆಚ್ಚಿಗೆ ಕೇಳ್ತಾ ಇಲ್ಲ. ಮೊನ್ನೆ ಕೂಡ ಅಧಿಕಾರಿಗಳ ಜೊತೆ ಭೇಟಿ ಮಾಡಿದಾಗ ಸರ್ ಅಟ್ಲೀಸ್ಟ್ ಲಾಸ್ಟ್ ಟೈಮ್ ಸಿದ್ದರಾಮಯ್ಯ ಇದ್ದಾಗ 5th ಪೇ ಕಮಿಷನ್ ಅನ್ನ 6th ಪೇ ಕಮಿಷನ್ 30% ಕೊಟ್ಟಿದ್ರು, ಅಟ್ಲೀಸ್ಟ್ 30% ಆದ್ರೂ ಕೊಡಿ ಸರ್, ಕಡಿಮೆ ಕೊಡಬೇಡಿ ಅಂತ ಕೂಡ ಹೇಳಿದ್ದೇವೆ. ಯಾಕಂದ್ರೆ ಮೊನ್ನೆ ಪೇಪರ್ನಲ್ಲಿ ತಾವೆಲ್ಲ ಕೂಡ ನೋಡಿದಿರ 7% ಕೊಡ್ತಾರೆ ಅಷ್ಟೇ ಅನ್ನುವಂಥ ಮಾತು, ಅದೆಲ್ಲದೂ ಕೂಡ ಶುದ್ಧ ಸುಳ್ಳು. ಪೇಪರ್ನಲ್ಲಿ ಬಂದಿದ್ದೆಲ್ಲ ಕೂಡ ಸತ್ಯ ಅಂತ ಹೇಳಿ ತಾವ್ಯಾರು ಹೊಂದ್ಕೊಳ್ಳೋಕೆ ಹೋಗ್ಬೇಡಿ. ಸೊ ಅದು ಇನ್ನೂ ಕೂಡ ಅಧಿಕಾರಿಗಳ ಹಂತದಲ್ಲಿ ಚರ್ಚೆ ಆಗ್ತಾ ಇದೆ. ಸೊ ಅವ್ರು ಮುಖ್ಯಮಂತ್ರಿಗಳ ಜೊತೆ ಚರ್ಚೆಯನ್ನು ಮಾಡಿ 100ಕ್ಕೆ 100 ಏನು 7ನೇ ವೇತನ ಆಯೋಗ ಶಿಫಾರಸುಗಳನ್ನ ರೆಕಮೆಂಡೇಶನ್ಗಳನ್ನ ಪೇ ಬಗ್ಗೆ ಮಾಡಿದೆ, DA ಬಗ್ಗೆ ಏನು ರೆಕಮೆಂಡೇಶನ್ ಮಾಡಿದೆ, ಸೊ HRA ಬಗ್ಗೆ ಮಾಡಿದೆ, ಅದೆಲ್ಲದನ್ನು ಕೂಡ ಆಸ್ ಇಟ್ ಈಸ್ ಯಥಾವತ್ತಾಗಿ ಜಾರಿಗೊಳಿಸುವಂತ ಕೆಲಸವನ್ನ ಈ ರಾಜ್ಯ ಸರ್ಕಾರಿ ನೌಕರ ಸಂಘ ಮಾಡುತ್ತೆ ಅನ್ನುವಂತ ಒಂದು ಸ್ಪಷ್ಟ ಭರವಸೆಯನ್ನು ತಮ್ಗೆ ಹೇಳಲಿಕ್ಕೆ ಬಯಸ್ತೇವೆ. ಈ ಕೋಡ್ ಆಫ್ ಕಂಡಕ್ಟ್ ಆದ್ಮೇಲೆ ಬಹುಶಃ ಜೂನ್ ಎಂಡ್ ಒಳಗೆ, ಯಾಕಂದ್ರೆ ಅದು ಕ್ಯಾಬಿನೆಟ್ಗೆ ತರಬೇಕು, ಫೈನಾನ್ಷಿಯಲ್ ಇಂಪ್ಲಿಕೇಶನ್ ಏನಾಗ್ತದೆ ಅನ್ನುವಂಥದ್ದನ್ನ ಅವರು ಕೂಡ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಸ್ಟಡಿ ಮಾಡಿ ಯಾವುದನ್ನ ಯಾವ ತರ ಮಾಡಬೇಕು ಅನ್ನುವಂಥ ಚರ್ಚೆಗಳನ್ನು ಮಾಡಿ ಬಹುಶಃ ಈ ತಿಂಗಳ ಅಂತ್ಯದಲ್ಲಿ ಅದಾಗಬೇಕು ಅನ್ನುವಂಥ ಒತ್ತಡ ಕೂಡ ಸಂಘದಿದೆ, ಒತ್ತಡ ಕೂಡ ನೌಕರದಿದೆ. ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿದ್ದೇವೆ. ನೀತಿ ಸಂಹಿತೆ ಮುಗಿದ ಮೇಲೆ ಮುಖ್ಯಮಂತ್ರಿಗಳನ್ನು ಕೂಡ ಭೇಟಿ ಮಾಡಿ ಅವರ ಮೇಲೂ ಕೂಡ ಒತ್ತಡವನ್ನು ತಂದು ಇದನ್ನು ಅನುಷ್ಠಾನಗೊಳಿಸ್ತೇವೆ. ಒಂದು ವೇಳೆ ನಾವು ಒತ್ತಡವನ್ನು ಹಾಕಲಿಲ್ಲ ಅಂದ್ರೆ ಇನ್ನೂ 6 ತಿಂಗಳು ವರ್ಷ ಬಿಟ್ಟು ಕೊಟ್ರೆ ಜುಲೈ 22ಕ್ಕೆ ನಮಗೆ ಬೆನಿಫಿಟ್ ಸಿಗಬೇಕು ಅಕಾರ್ಡಿಂಗ್ ಟು ಪೇ ಕಮಿಷನ್ ರೆಕಮೆಂಡೇಶನ್. ಇವ್ರು ಏಪ್ರಿಲ್ ಆಗ್ಬೋದು ಮತ್ತೆ ಜುಲೈ ಅಂತ ಹೋದ್ರೆ ನಮ್ಮ ಸರ್ಕಾರಿ ನೌಕರರು ರಿಟೈರ್ಡ್ ಆದವರಿಗೆ ಇನ್ ಸರ್ವಿಸರ್ಗೆ ಫಾರ್ ಲಾಂಗ್ ಟರ್ಮ್ ಫಿಟ್ಮೆಂಟ್ ಬೆನಿಫಿಟ್ ಲಾಸ್ ಆಗ್ತದೆ, ಪ್ರಶ್ನೆನೇ ಇಲ್ಲ. ವೇತನ ಆಯೋಗ ಏನು ಜುಲೈ 22ರಿಂದ ಕಾಲ್ಪನಿಕವಾಗಿ ರೆಕಮೆಂಡ್ ಮಾಡಿದೆ,
ನೆಕ್ಸ್ಟ್ ಏಪ್ರಿಲ್ 23ರಿಂದ ಫೈನಾನ್ಷಿಯಲ್ ರೆಕಮೆಂಡ್ ಮಾಡಿದೆ. ಅದೆಲ್ಲದನ್ನು ಕೂಡ ಆಸ್ ಇಟ್ ಈಸ್ ಮಾಡಿಸುವಂತ ಕೆಲಸವನ್ನ ರಾಜ್ಯ ಸರ್ಕಾರಿ ನೌಕರ ಸಂಘ ಪ್ರಾಮಾಣಿಕವಾಗಿ ಮಾಡುತ್ತೆ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ತಮ್ಗೆ ಹೇಳಲಿಕ್ಕೆ ಬಯಸ್ತೇವೆ. ಬಹುಶಃ ಮಾಡಲಿಲ್ಲ ಅಂತ ಇಟ್ಕೊಳ್ಳಿ, ಡಿಲೇ ಮಾಡ್ತಾರೆ ಅಂತ ಇಟ್ಕೊಳ್ಳಿ, ಅನಿವಾರ್ಯವಾಗಿ ಸರ್ಕಾರಕ್ಕೆ ಗಮನಕ್ಕೆ ತಂದು ಹೋರಾಟಕ್ಕಾಗಿ ಕೂಡ ಇಳಿದು ನಾವು ನಮ್ಮ ಬೇಡಿಕೆಗಳನ್ನ ಈಡೇರಿಸಿಕೊಳ್ಬೇಕಾಗ್ತದೆ. ಸೊ ಹಾಗಾಗಿ ತಮಗೆ ಗೊತ್ತಿದೆ 7 ಪೇ ಕಮಿಷನ್ ರಿಪೋರ್ಟ್ ಎಲೆಕ್ಷನ್ ಮುಂಚೆ ಕೊಡ್ಲಿಕ್ಕೆ ಕೂಡ ಏನೆಲ್ಲ ಡ್ರಾಮಾಗಳು ನಡೀತು ನಿಮ್ಗೆಲ್ಲ ಕೂಡ ಗೊತ್ತಿದೆ. ಅದರ ಸಂಘಟನೆ ನಿರಂತರವಾಗಿ ಒತ್ತಡವನ್ನು ಹಾಕಿ ಚೇರ್ಮನ್ ಪ್ರೆಷರ್ ಮಾಡಿ ಆ ರಿಪೋರ್ಟ್ ಅನ್ನ ಕೊಟ್ವಿ. ಎಷ್ಟು ಕೊಟ್ಟು ಅಂತ ಆಯ್ತು. ಮನೆ ಕಳೆದ 15 ದಿವಸಗಳಿಂದ ಕೂಡ ಸೆಕೆಂಡ್ ರಿಪೋರ್ಟ್ ಅನ್ನು ಕೂಡ ರೆಕಮೆಂಡೇಶನ್ ಮಾಡುವಂತ ಕೆಲಸವನ್ನು ಕೂಡ ಮಾಡಿದೆ. ಅದರಲ್ಲೂ ಕೂಡ ಅನೇಕ ಇಲಾಖೆಗಳು, ಈ ಟೀಚರ್ಸ್, ಹೆಡ್ ಮಾಸ್ಟರ್ಸ್ಗೆ ಪೇ ಫಿಕ್ಸೇಷನ್ ಬಗ್ಗೆ ಇರ್ಬೋದು, ಸ್ಕೇಲ್ ಇಲ್ಲದೆ ಇರೋದು ಅವರಿಗೆ ಕೊಡುವಂತದ್ದು ಇರ್ಬೋದು, ಈ ತರದ ಸಾಕಷ್ಟು ರೆಕಮೆಂಡೇಶನ್ಸ್ ಗಳನ್ನ ಅದರಲ್ಲಿ ಕೂಡ ಮಾಡಿದ್ದಾರೆ. ಸೊ ಹಾಗಾಗಿ ಈ ತರದ ವಿಚಾರದಲ್ಲಿ ಇವತ್ತಿನ ಪೇ ಕಮಿಷನ್ ತುಂಬಾ ಚೆನ್ನಾಗಿದೆ. ಹಾಗಾಗಿ ಅದನ್ನು ನಾವು ಯಥಾವತ್ತಾಗಿ ಒಪ್ಕೊಳ್ಳುವಂತ ಮಾನಸಿಕತೆ ನಮ್ಮಲ್ಲಿ ನಿಮ್ಮಲ್ಲೆಲ್ಲ ಕೂಡ ಬಂದಿದೆ ಅನ್ನುವಂಥದ್ದು ಕೂಡ ಅತ್ಯಂತ ಸಂತೋಷದ ವಿಚಾರ. ಬಹಳಷ್ಟು ಜನ ವಿರೋಧ ಮಾಡುತ್ತಿದ್ರು ಯಾವಾಗಲೂ ಪೇ ಕಮಿಷನ್ ರೆಕಮೆಂಡೇಶನ್ ಆದ್ಮೇಲೆ ಇದು ಸರಿ ಇಲ್ಲ, ಇಷ್ಟು ಕೊಟ್ಟಿಲ್ಲ, ಅಷ್ಟು ಕೊಟ್ಟಿಲ್ಲ ಅಂತೇಳಿ. ನನಗೆ ಕೂಡ ಆಸೆ ಇತ್ತು ಒಂದು 50% ರೆಕಮೆಂಡ್ ಮಾಡ್ಬೇಕು ಅವರು ಅಂತೇಳಿ. ಪ್ರೈಸ್ ಇಂಡೆಕ್ಸ್ ಕ್ಯಾಲ್ಕುಲೇಷನ್ ಪ್ರಕಾರ ಈ ರಾಜ್ಯದಲ್ಲಿ ಲೈಫ್ ಸ್ಟೈಲ್ ಹೆಂಗಿದೆ, ನಮ್ಮ ಏನು ನಮ್ಮ ಡೈಲಿ ಕನ್ಸಂಪ್ಷನ್ ಆಫ್ ಫುಡ್ಸ್ ಇರ್ಬೋದು, ಲೈಫ್ ಸ್ಟೈಲ್ ಇರ್ಬೋದು, ಇಲ್ಲಿನ ಎಕಾನಮಿ ಇರ್ಬೋದು, ಇದನ್ನೆಲ್ಲ ಕೂಡ ಅವರೇಜ್ ಆಗಿ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಒಂದು ಫಾರ್ಮುಲಾ ಇದೆ. ಅದನ್ನ ಕ್ಯಾಲ್ಕುಲೇಟ್ ಮಾಡಿದಾಗ ಎಷ್ಟು ಡಿ ಎ ಕೊಡಬೇಕು ಅಂತ ಇರ್ತದೆ, ಎಷ್ಟು ಫಿಟ್ಮೆಂಟ್ ಕೊಡಬೇಕು ಅಂತ ಇರುತ್ತೆ, ಅದ್ರ ಮೇಲೆ ಮಾಡಿರುವಂಥದ್ದು. ಬಹುಶಃ ಈಗಿರುವಂತ ಫಿಟ್ಮೆಂಟ್ ಕೊಟ್ರೆ ಒಬ್ಬೊಬ್ಬ ನೌಕರ, ಸಾಮಾನ್ಯ ನೌಕರನಿಗೆ ಮ್ಯಾಕ್ಸಿಮಮ್ ಫಿಟ್ಮೆಂಟ್ ಆಗ್ತದೆ. ಡಿ ಎಗಳನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ 2% ಡಿ ಎ ಕೊಟ್ಟಾಗ ಮೊದಲು ಏನಾಗುತ್ತೆ, 2 ಕೊಟ್ಟಾಗ ಇವತ್ತು 3.5 ಡಿ ಎ ಕೊಟ್ಟಷ್ಟು ಕೂಡ ಲಾಭ ಆಗ್ತದೆ. ಸೊ ಇದೆಲ್ಲದೂ ಕೂಡ ಲಾಂಗ್ ಟರ್ಮ್ ಅಲ್ಲಿ ನಮಗೆ ತುಂಬಾ ಅನುಕೂಲ ಆಗ್ತದೆ. 2026ಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಕೂಡ ಸೆಂಟ್ರಲ್ ಪೇ ರಿವೈಸ್ ಮಾಡುತ್ತೆ. ಈ ಪೇ ಕಮಿಷನ್ ರೆಕಮೆಂಡ್ ಮಾಡಿದ್ದಾರೆ. ಸೆಂಟ್ರಲ್ ಪೇ ಕಮಿಷನ್ ಮುಂದೆ ಯಾವಾಗ ಕೇಂದ್ರ ಸರ್ಕಾರ ತನ್ನ ನೌಕರಿಗೆ ಸೆಂಟ್ರಲ್ ಪೇ ಕಮಿಷನ್ ಕೊಡ್ತದೆ, ಅವಾಗ ರಾಜ್ಯದಲ್ಲೂ ಕೊಡುವಂತ ಸೂಕ್ತ ಅಂತವಂತ ರೆಕಮೆಂಡೇಶನ್ ಕೂಡ ಇವತ್ತು ಮಾಡಿದೆ. ಸೊ ಅದನ್ನು ಕೂಡ 26 ನಂತರದಲ್ಲಿ ಸೆಂಟ್ರಲ್ ಪೇ ಕಮಿಷನ್ ಈಗಾಗಲೇ ಪೇ ಕಮಿಷನ್ ರೆಕಮೆಂಡ್ ಮಾಡೋದ್ರಿಂದ ಅದನ್ನು ಕೂಡ ಇಂಪ್ಲಿಮೆಂಟ್ ಮಾಡೋ ಕಡೆ ನಾವು ಗಮನ ಕೊಡಬೇಕಾಗ್ತದೆ. ಈ ರೀತಿಯಾಗಿ ನೌಕರರ ಪರವಾಗಿರುವಂತ ಸಾಕಷ್ಟು ಕೆಲಸಗಳನ್ನ ನಮ್ಮ ಸಂಘಟನೆ ಕಳೆದ 4.5 ವರ್ಷಗಳಿಂದ ಮಾಡಿದೆ. ಈ ಅವಧಿನಲ್ಲೂ ಕೂಡ ಇರುವಂತಹ ಈ ವೇತನ ಆಯೋಗದ ಬಗ್ಗೆ ಸೀರಿಯಸ್ ಆಗಿ ಗಮನ ಕೊಟ್ಟು ಇಂಪ್ಲಿಮೆಂಟ್ ಮಾಡುವಂಥದ್ದು. ನಮ್ಮ ಸ್ನೇಹಿತರು ಹೆಲ್ತ್ ಸ್ಕೀಮ್ ಮೇಡಮ್ ಹೇಳ್ತಾ ಇದ್ರು, ಷಡಾಕ್ಷರ ಹೆಲ್ತ್ ಸ್ಕೀಮ್ ಅಂತ ತಗೊಂಬನ್ನಿ, ನಮ್ಮ IAS ಆಫೀಸರ್ಗೂ ಕೂಡ ಒಳ್ಳೆ ಸ್ಕೀಮ್ ಇಲ್ಲ, ಆದಷ್ಟು ಬೇಗ ತಗೊಂಬನ್ನಿ ಅಂತ ಹೇಳಿದ್ದಾರೆ. ಈಗಾಗಲೇ ಅಂತಿಮ ಹಂತದಲ್ಲಿ ಬಂದಿದೆ. ಅಧಿಕಾರಿಗಳ ಜೊತೆ ಮ್ಯಾರಥಾನ್ಸ್ ಮೀಟಿಂಗ್ಸ್ ಗಳಾಗಿದೆ. ಇನ್ನೊಂದು ತಿಂಗಳಲ್ಲಿ ಆ ಸ್ಕೀಮ್ ಲಾಂಚ್ ಮಾಡಬೇಕು. ನಮ್ಮ ಎಂಪ್ಲಾಯೀಸ್, ಫ್ಯಾಮಿಲಿ, ಆಲ್ ಡಿಪೆಂಡೆಂಟ್ಸ್ ಯಾರಿದ್ದಾರೆ ಎಲ್ಲ ಹಾಸ್ಪಿಟಲ್ ಕೂಡ ಫ್ರೀ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಕೊಡುವಂತ ಯೋಜನೆಗೆ ಸರ್ಕಾರ ಒಪ್ಪಿಗೆ ಸೂಚಿಸಿ ಆದೇಶಗಳಾಗಿದೆ. ಅಂತಿಮವಾಗಿ ಒಂದು ಹಾಸ್ಪಿಟಲ್ ಎಂಪನಲ್ ಮಾಡುವಂತ ಒಂದು ಸಾಫ್ಟ್ವೇರ್ ಡಿಸೈನ್ ಫೈನಲ್ ಮಾಡುವಂತ ಕೆಲಸಗಳಿದೆ. ಅದನ್ನು ಕೂಡ ಬೇಗ ಅದನ್ನ ಜೂನ್ ತಿಂಗಳಲ್ಲಿ ಮಾಡಬೇಕು ಅಂತ ಕೂಡ ಟಾರ್ಗೆಟ್ ಇಟ್ಕೊಂಡಿದ್ದೇವೆ. ಸೊ ಅದು ಕೂಡ ಒಂದು ಒಳ್ಳೆ ಯೋಜನೆ. ಅದ್ರ ಜೊತೆ NPS OPS ಆಗಬೇಕು ಅನ್ನುವಂತ ಡಿಮ್ಯಾಂಡ್ ಕೂಡ ನಮ್ದು ನಿಮ್ದೆಲ್ಲದೂ ಕೂಡ ಇದೆ. ಸೊ OPS ಜಾರಿ ಬಗ್ಗೆ ಪ್ರಶ್ನೆನೇ ಇಲ್ಲ. ಬಹುಶಃ ಏನಾಗ್ತದೆ, ಪೇ ಕಮಿಷನ್ ಹೆಲ್ತ್ ಸ್ಕೀಮ್ ಆದ್ಮೇಲೆ OPS ಬಗ್ಗೆನೂ ಕೂಡ ಸೀರಿಯಸ್ ಇದ್ದೇವೆ. ನೀವು ಹೇಳ್ಬೋದು ಕೆಲವ್ರು ಏನ್ರಿ OPS ಬಗ್ಗೆ ಷಡಾಕ್ಷರಿ ಸಾಫ್ಟ್ ಕಾರ್ನರ್, ಪ್ರಶ್ನೆನೇ ಇಲ್ಲ. ನೋ ಸಾಫ್ಟ್, ನಾವು ಯಾವಾಗಲೂ ಹಾರ್ಡ್ ಕಾರ್ನಲ್ಲೇ ಇರ್ತೀವಿ. ಬಟ್ ಪ್ರಶ್ನೆ ಏನಂದ್ರೆ, ಹೋರಾಟ ಮಾಡಿದ್ರೆ ಸರ್ಕಾರ ಕೊಡುತ್ತೆ ಅನ್ನುವಂತ ಮನಸ್ಥಿತಿಲಿ ನಾವಿಲ್ಲ. ಇವತ್ತು ಸಂಬಳ ಕೊಡ್ಲಿಕ್ಕೆ ಕಷ್ಟ ಇದೆ, ಇನ್ ಟೈಮಲ್ಲಿ ಇದನ್ನು ಕೊಡ್ಲಿಕ್ಕೆ ಕಷ್ಟ ಇದೆ. 7 ಪೇ ಕಮಿಷನ್ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ 8,000 ಕೋಟಿ ಇದೆ. 15% IR ತಗೊಂಡಾಗ ವರ್ಷಕ್ಕೆ 12,000 ಕೋಟಿ ಬರ್ಡನ್ ಆಯ್ತು. ಅವತ್ತು ಸರ್ಕಾರ ಕೊಡಲ್ಲ ಅಂತ ಹೇಳ್ತು. 7% ಕೊಡ್ತೀವಿ ಅಂದ್ರು, 10 ಕೊಡ್ತೀವಿ ಅಂದ್ರು, 12 ಅಂದ್ರು, ಸ್ಟ್ರೈಕ್ ಹೋದ್ವಿ. ಮತ್ತೆ ಬೆಳಗ್ಗೆ ರಾತ್ರಿ ಕೂತ್ಕೊಂಡಿದ್ದಕ್ಕೆ, ನಾನು ರಾತ್ರಿ 2 ಗಂಟೆಗೆ ಮುಖ್ಯಮಂತ್ರಿಗಳ ಜೊತೆ ಜಗಳ ಮಾಡ್ಕೊಂಡು ಆಚೆ ಬಂದಿದ್ದಕ್ಕೆ ಮತ್ತೆ ಬೆಳಗ್ಗೆ 4% ಜಾಸ್ತಿ ಮಾಡ್ಕೊಂಡು ನೀನು ರಿಕ್ವೆಸ್ಟ್ ಮಾಡ್ಕೊಳ್ತೀನಪ್ಪ ಸ್ಟ್ರೈಕ್ ಹೋಗ್ಬೇಡ, 17% ಸೆಟ್ಲ್ ಮಾಡಿ ಅಂತ ಹೇಳಿದಾಗ ನಾನು ಕಮಿಟ್ಮೆಂಟ್ಗೆ ಬದ್ಧನಾಗಿ 17% ಒಪ್ಕೊಂಡು ಸರ್ಕಾರಿ ಆದೇಶವನ್ನು ತೆಗೆದುಕೊಂಡು ಸ್ಟ್ರೈಕ್ ವಾಪಸ್ ತಗೊಂಡಿದ್ದು ಇತಿಹಾಸ ಅನ್ನುವಂಥದ್ದನ್ನ ಹೇಳಿಕ್ಕೆ ಬಯಸ್ತಾನೆ. ಸ್ಟ್ರೈಕ್ ಮೊದಲು ಮಾಡ್ತಿದ್ವಿ, ಆ ಭರವಸೆ ಕೊಡೋರು, ಸುಮ್ಮನೆ ಮ್ಯಾನಿಫೆಸ್ಟೋ ಹೇಳೋರು, ಆಶ್ವಾಸನೆಗಳಾಗ್ತಿತ್ತು. ಸರ್ಕಾರಿ ಆದೇಶವನ್ನು ತೆಗೆದುಕೊಂಡು ಏಪ್ರಿಲ್ 23 ಸ್ಯಾಲರಿ ಸೇರಿಸುವಂತ ಕೆಲಸವನ್ನು ಮಾಡಿದ್ದು ನಿಮ್ಗೆಲ್ಲ ಕೂಡ ಗೊತ್ತಿದೆ. ಇದೇ ರೀತಿಯಾಗಿ ಪೇ ಕಮಿಷನ್ ಕೂಡ ಆದೇಶವನ್ನು ಮಾಡಿಸುವಂತ ಕೆಲಸವನ್ನ ಸಂಘಟನೆ ಮಾಡ್ತದೆ, ಪ್ರಶ್ನೆ ಇಲ್ಲ. NPS OPS ಬಗ್ಗೆನೂ ಅಷ್ಟೇ. ಯಾರೋ ಯುವ ನೌಕರಿದ್ದೀರಾ, ಏನು ಯೋಚನೆ ಮಾಡಬೇಡಿ. ಒಂದು ಸಮಯ, ಸಂದರ್ಭ, ಪರಿಸ್ಥಿತಿ ಎಲ್ಲವನ್ನು ನಿರ್ಣಯಿಸುತ್ತೆ, ಪ್ರಶ್ನೆನೇ ಇಲ್ಲ. OPS ವಿಚಾರದಲ್ಲಿ ಯಾಕೋ ಸಾಫ್ಟ್ ಕಾರ್ನರ್ ಹೇಳ್ತೀನಿ, OPS ಕೊಡಿ, ಇನ್ನೊಂದು ಕೊಡಿ, ಬೇಕಾದಷ್ಟಿದ್ದಾರೆ ಡಿಮ್ಯಾಂಡ್ ಇಡ್ಲಿಕ್ಕೆ. ಆದ್ರೆ ಸರ್ಕಾರದ ಸ್ಥಿತಿಗತಿಗಳನ್ನು ನೋಡ್ಬೇಕಲ್ಲ. ಹಂತವಾಗಿ ಇವೆರಡೂ ಆದ್ಮೇಲೆ ನಮ್ಗೆ ಏನೂ ಇಲ್ಲ, ಅನಿವಾರ್ಯವಾದ ತೀರ್ಮಾನಗಳನ್ನು ತೆಗೆದುಕೊಳ್ಬೇಕಾಗ್ತದೆ. ಎಲ್ಲದನ್ನು ಕೂಡ ಹೇಳಿದ್ರೆ ಎಲ್ಲದೂ ಆಗೋದಿಲ್ಲ.
ಪೇ ಕಮಿಷನ್ NPS ನೌಕರರಿಗೆ ಬೇಕು, ಹೆಲ್ತ್ ಸ್ಕೀಮ್ NPS ನೌಕರರಿಗೆ ಬೇಕು. ಸೊ ಈ ಕಾರಣಕ್ಕಾಗಿ OPS ಮತ್ತು NPS ನೌಕರರು ಒಟ್ಟಾಗಿ ಸೇರಿಕೊಂಡು ಒಂದು ಕಲೆಕ್ಟಿವ್ ಡಿಸಿಷನ್ ತಗೊಂಡು ಒಂದು ಸರಿಯಾದ ಸಂದರ್ಭದಲ್ಲಿ ಒಳ್ಳೆ ತೀರ್ಮಾನಗಳನ್ನು ಮಾಡಿ NPS OPS ಮಾಡಿಸುವಂತ ಕೆಲಸವನ್ನ ನಾವು 100ಕ್ಕೆ 100 ಮಾಡ್ತೇವೆ. ಕೆಲವರು ರಾಜ್ಯಗಳಲ್ಲಿ ಮಾಡಿದ್ದಾರೆ, ಸರಿಯಾದ ರೀತಿಯಲ್ಲಿ ಇಂಪ್ಲಿಮೆಂಟ್ ಆಗಿಲ್ಲ. ಮಹಾರಾಷ್ಟ್ರದಲ್ಲಿ ಡಿಫೈನ್ಡ್ ಪೆನ್ಷನ್ ಸ್ಕೀಮ್ ತಂದಿದ್ದಾರೆ, ಸರಿಯಾದ ರೀತಿಯಲ್ಲಿ ಇಂಪ್ಲಿಮೆಂಟ್ ಆಗಿಲ್ಲ. ನಮ್ಮದೇ ಆದ ಒಂದು ಯೋಚನೆಗಳಿದೆ. ಎಲ್ಲ ರಾಜ್ಯಗಳು ಕೂಡ ಈಗಾಗಲೇ ಸ್ಟಡಿ ಮಾಡಿದ್ದೇವೆ. ಒಂದು ಕಾಂಕ್ರೀಟ್ ರಿಪೋರ್ಟ್ ಅನ್ನು ತೆಗೆದುಕೊಂಡು ಯಾವ ರೀತಿಯಲ್ಲಿ ಮಾಡಬೇಕು ಅನ್ನುವಂಥ ಚರ್ಚೆಗಳನ್ನು ಮಾಡಿ ಒಂದು ಮಿನಿಮಮ್ ಈ ಸ್ಕೇಲ್ಗೆ ಇಷ್ಟು ಕೊಡಬೇಕು, ಈ ಗ್ರೇಡ್ಗೆ ಇಷ್ಟು ಕೊಡಬೇಕು, ಒಂದು ಮಿನಿಮಮ್ ಪೆನ್ಷನ್ ಸ್ಕೀಮ್ ತರುವಂತ ರೀತಿಯಲ್ಲೂ ಕೂಡ ಯೋಚನೆಗಳನ್ನು ಮಾಡುವಂತ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ. ಖಂಡಿತ ವಿಶ್ವಾಸ ಇಡಿ, NPS OPS ಆಗುವಂತ ವಿಚಾರದಲ್ಲಿ ಯಾರ್ಯಾರು ಏನೇನೋ ಹೇಳ್ತಾರೆ, ಯಾರ ಬಗ್ಗೆನೂ ಕೂಡ ತಲೆ ಕೆಡಿಸ್ಕೊಳ್ಬೇಡಿ, ನನ್ನ ಬಗ್ಗೆನೂ ಕೂಡ ತಲೆ ಕೆಡಿಸ್ಕೋಬೇಡಿ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘಕ್ಕೆ 104 ವರ್ಷಗಳ ಇತಿಹಾಸ ಇದೆ. ನಿನ್ನೆ ಮೊನ್ನೆ ಹುಟ್ಟಿರುವಂತ ಸಂಘಟನೆ ಇದಲ್ಲ. 1920ರಲ್ಲಿ ಹುಟ್ಟಿರುವಂತಹ ಸಂಘಟನೆ ಸಾಕಷ್ಟು ನೌಕರರ ಪರವಾಗಿರುವಂತಹ ಹೋರಾಟಗಳನ್ನು ಮಾಡಿದೆ. ಅನೇಕ ನಾಯಕರುಗಳು ಕೂಡ ಈ ಸಂಘಟನೆಗೆ ತ್ಯಾಗ ಹೋರಾಟಗಳ ಮೂಲಕ ಒಂದು ಹೊಸ ಕಲ್ಪನೆ, ಹೊಸ ಆಯಾಮ, ಹೊಸ ಬದುಕು, ಹೊಸ ಶಕ್ತಿ, ಹೊಸ ಪರಂಪರೆ, ಹೊಸ ನಾಂದಿಯನ್ನಾಡಿರುವಂಥದ್ದು ನಿಮ್ಗೆ ನಮ್ಗೆಲ್ಲ ಕೂಡ ಗೊತ್ತಿದೆ. ಬಹುಶಃ ನಾವಾದ್ಮೇಲೆ ಸ್ವಲ್ಪ ನಿಮ್ಗೆ ತಾಲೂಕು ಜಿಲ್ಲೆಗೆ ಹತ್ರ ಹೋಗುವಂತ ಕೆಲಸಗಳನ್ನ ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೇವೆ. ಅವತ್ತಿನ ಅಧ್ಯಕ್ಷಗಳ ಕಾಲಘಟ್ಟದಲ್ಲಿ ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದಾರೆ. 1ನೇ ವೇತನ ಆಯೋಗ, 2ನೇ ವೇತನ ಆಗಿ ಇವತ್ತು 7ನೇ ವೇತನ ಆಯೋಗ, 2 ಕ್ಯಾಬಿನೆಟ್ ಸಬ್ ಕಮಿಟಿಗಳು, 3 ಅಫಿಷಿಯಲ್ ಪೇ ಕಮಿಟಿಗಳು, 2 ಜುಡಿಷಿಯಲ್ ಕಮಿಟಿಗಳು, ಈ ತರದೆಲ್ಲ ಕೂಡ ಮಾಡುವಂತ ಸಂದರ್ಭದಲ್ಲಿ ಇವತ್ತೇನೆಲ್ಲ ಪ್ರಯತ್ನಗಳಾಗಿದೆ ಅವೆಲ್ಲ ಸಾಧ್ಯ ಆಗಿದೆ ಅಂದ್ರೆ ಸಂಘಟನೆಯಿಂದ ಸಾಧ್ಯ ಆಗಿದೆ, ನಿಮ್ಮೆಲ್ಲರ ಶಕ್ತಿಯಿಂದ ಸಾಧ್ಯ ಆಗಿದೆ. ಮೊನ್ನೆ ನಾವು ಮಾರ್ಚ್ 1ನೇ ತಾರೀಕು 2023ರಲ್ಲಿ ಸ್ಟ್ರೈಕ್ ಹೋದಾಗ ಇಡೀ ಕರ್ನಾಟಕ ಬಂದಾಗಿ 17% ತಗೊಂಡಿದ್ದೇವೆ ಅಂದ್ರೆ ಒಬ್ಬ ಸಾಮಾನ್ಯ ನೌಕರ ಶ್ರಮ ಕೂಡ ಅದ್ರಲ್ಲಿ ಅಡಗಿದೆ ಅಂತ ಹೇಳಿ ಆ ಗೌರವವನ್ನ ಹೆಮ್ಮೆಯಿಂದ ಅವ್ರಿಗೆ ಅರ್ಪಣೆ ಮಾಡ್ಲಿಕ್ಕೆ ನಾನು ಬಯಸ್ತೇನೆ. ಹೀಗೆ ನಾವೆಲ್ಲರೂ ಸೇರಿ ಮಾಡುವಂಥದ್ದು. ಯಾರ್ಯಾರು ನಾನು ಮಾಡ್ತೀನಿ ಆನ್ ಮಾಡ್ತೀನಿ ಅವ್ರು ಏನೂ ಮಾಡೋದಿಲ್ಲ, ಅವ್ರಿಗೆ ಸಂಘ ಇಲ್ಲ, ಸಂಘಟನೆ ಇಲ್ಲ, ವಿಚಾರಗಳು ಗೊತ್ತಿಲ್ಲ, ಅನುಭವಗಳಿಲ್ಲ, ಅವೆಲ್ಲದೂ ಕೂಡ ಇಲ್ಲದೆ ಇರುವಂತ ಕಾರಣಕ್ಕಾಗಿ ಇವತ್ತು ಸಂಘಟನೆಗಳನ್ನ ಏನೇನೋ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಇವತ್ತು ರಾಜ್ಯ ಸರ್ಕಾರಿ ನೌಕರ ಸಂಘ ತನ್ನದೇ ಆದ ಇತಿಹಾಸ ಇದೆ, ತನ್ನದೇ ಆದ ಬದುಕಿದೆ, ಅಸ್ತಿತ್ವ ಇದೆ, ಸಂಘಟನೆ ಇದೆ, ಹೋರಾಟದ ಮನೋಭಾವ ಇದೆ, ಸಂಪನ್ಮೂಲ ಇದೆ, ಇನ್ಫ್ರಾಸ್ಟ್ರಕ್ಚರ್ ಇದೆ. ಪ್ರತಿ ತಾಲೂಕು ಜಿಲ್ಲೆ ಹೋಬಳಿಗಳಲ್ಲಿ ಸಂಘಟನೆ ಇವತ್ತು ಇಡೀ ರಾಜ್ಯದಲ್ಲಿದೆ. ಬಹುಶಃ ಇಡೀ ದೇಶದ ನನಗೆ ಕಲ್ಪನೆಗಳಿರುವಂತ ಸಂದರ್ಭದಲ್ಲಿ ಅತ್ಯಂತ ಸದೃಢವಾಗಿರುವಂತ, ಅತ್ಯಂತ ಸಮರ್ಥವಾಗಿರುವಂತ, ಅತ್ಯಂತ ಮಾದರಿಯಾಗಿರುವಂತ, ಅತ್ಯಂತ ಹೆಚ್ಚು ಇನ್ಫ್ರಾಸ್ಟ್ರಕ್ಚರ್ ಗಳನ್ನ ಪ್ರತಿ ತಾಲೂಕು ಜಿಲ್ಲೆ ರಾಜ್ಯದಲ್ಲಿ ಹೊಂದಿರುವಂತ ಸಂಘಟನೆ ಇಡೀ ದೇಶದಲ್ಲಿ ಯಾವ್ದಾದ್ರು ಇದ್ರೆ ಅದು ನಮ್ಮ ಹೆಮ್ಮೆಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ತಮಿಳುನಾಡು, ಆಂಧ್ರ, ತೆಲಂಗಾಣದಲ್ಲೆಲ್ಲ ನಮ್ಮ ಅಧ್ಯಕ್ಷಗಳಿದ್ದಾರೆ. ಮಾತಾಡ್ತಾ ಇರ್ತೀನಿ, ಅಧ್ಯಕ್ಷರಿಗೆ ಹೆಂಗ್ರಿ ಪ್ರೋಗ್ರಾಮ್ ಮಾಡ್ತೀರಾ ನೀವು, ಹೆಂಗ್ರಿ ಸಂಘಟನೆ ಮಾಡ್ತೀರಾ, ನಮ್ ಕೂತ್ಕೊಳ್ಳೋ ಜಾಗ ಇಲ್ಲ ರೀ. ನಿಮ್ ಬ್ಯಾಂಗ್ಳೂರ್ನಲ್ಲಿ ಬಂದ್ರೆ ಕಾರ್ಪೊರೇಟ್ ಆಫೀಸ್ ಇದೆ, 25-30 ಕೋಟಿ ಆಸ್ತಿ ಇಟ್ಟಿದ್ದೀರಾ, ಗೆಸ್ಟ್ ಹೌಸ್ಗಳಿದೆ, ಆಫೀಸ್ ಇದೆ, ಮೀಟಿಂಗ್ ಹಾಲ್ ಇದೆ, ಪ್ರತಿ ತಾಲೂಕಲ್ಲಿ ಆಫೀಸ್ ಇದೆ, ಜಿಲ್ಲೆಯಲ್ಲಿ ಆಫೀಸ್ ಇದೆ, ಸ್ಪೋರ್ಟ್ ಮಾಡ್ತೀರಾ, ಸಮ್ಮೇಳನ ಮಾಡ್ತೀರಾ, ಪ್ರತಿಭಾ ಪುರಸ್ಕಾರ ಮಾಡ್ತೀರಾ, ಸರ್ಕಾರ ಜೊತೆ 25 ಆದೇಶಗಳನ್ನು ಮಾಡಿಸಿದ್ರ. ನಮ್ಮಲ್ಲಿ ಇವೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಹೇಗೆ ಸಾಧ್ಯ ಅನ್ನುವಂತ ಮಾತನ್ನ ನಮ್ಮ ನೈಬರಿಂಗ್ ಸ್ಟೇಟ್ ಪ್ರೆಸಿಡೆಂಟ್ಸ್ ಗಳು ನನಗೆ ರಿಕ್ವೆಸ್ಟ್ ಮಾಡ್ತಾರೆ. ಯೋಚನೆ ಮಾಡಿ, ಇವೆಲ್ಲ ಕೂಡ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಅದು ಸಾಧ್ಯ ಆಗಿದೆ ಅಂತ ಹೇಳಿ ಅತ್ಯಂತ ಹೆಮ್ಮೆ ಅಭಿಮಾನದಿಂದ ಆ ಗೌರವ, ಪ್ರೀತಿ ಏನಾದ್ರು ಬಂದಿದೆ ಅಂದ್ರೆ ಅದೆಲ್ಲದೂ ಕೂಡ ನಿಮಗೆ ನಾನು ಪ್ರೀತಿಯಿಂದ ಅರ್ಪಣೆಯನ್ನ ಮಾಡ್ತಾ ಇದ್ದೇನೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಸೊ ಹೀಗೆ ನೀವೆಲ್ಲ ಕೊಟ್ಟಂತ ಸಂದರ್ಭವನ್ನ ಯಾವತ್ತೂ ಕೂಡ ವೈಯಕ್ತಿಕವಾಗಿ ನನ್ನ ಕುಟುಂಬಕ್ಕಾಗಿ ನಾವು ಯಾವುದು ಕೂಡ ಬಳಸ್ಕೊಂಡಿಲ್ಲ. 24/7 ನಮ್ಮ ನೌಕರರೇ ನನ್ನ ಕುಟುಂಬ ಅನ್ನುವಂತ ರೀತಿಯಲ್ಲಿ ಇವತ್ತು ಸಂಘಟನೆ ನಾವೆಲ್ಲರೂ ಕೂಡ ಕೆಲಸವನ್ನ ಮಾಡ್ತಾ ಇದ್ದೀವಿ. ಇದೇ ರೀತಿಯ ನಿಮ್ಮೆಲ್ಲರ ಸಹಕಾರಗಳಿರಲಿ. ಸೊ ಇವತ್ತು ಇಷ್ಟು ಕೆಲಸ ಆಯ್ತು, ಮುಂದಿನ್ನೂ ಕೂಡ ಕೆಲಸಗಳನ್ನು ಮಾಡುವಂತದ್ದಿದೆ. ಬಹುಶಃ 25 ಸರ್ಕಾರಿ ಆದೇಶಗಳ ಬಗ್ಗೆ ಹೇಳಲಿಕ್ಕೆ ಹೋದ್ರೆ 3 ಗಂಟೆ ಭಾಷಣ ಮಾಡುವಂತ ಸಾಹಿತ್ಯ ನಮ್ಮ ಹತ್ರ ಇದೆ, ಸಾಧನೆಗಳು ನಮ್ಮ ಹತ್ರ ಇದೆ, ವಿಚಾರಗಳಿದೆ. ಬಟ್ ಈ ಸಂದರ್ಭ ಬೇಡ. ಎಲ್ಲರೂ ಸೌಲಭ್ಯವನ್ನ ತಾವು ತೆಗೆದುಕೊಳ್ತಾ ಇದ್ದೀರಾ, ಪಡ್ಕೊಳ್ತಾ ಇದ್ದೀರಾ. ಆದ್ರೆ ನಿಮ್ಮ ನಿರೀಕ್ಷಿತ ಮಟ್ಟಕ್ಕೆ ನಾವು ಮಾಡ್ಲಿಕ್ಕೆ ಆಗಿಲ್ಲ ಅನ್ನುವಂತ ಕೊರಗು ನನಗೂ ಇದೆ, ನಿಮಗೂ ಇರ್ಬೋದು. ಆದ್ರೆ ನೀವು ನಿಮ್ಮ ವ್ಯವಸ್ಥೆಗಳಲ್ಲಿ ಮಾಡ್ಲಿಕ್ಕಾಗಲ್ಲ, ನಮಗೂ ಮಾಡ್ಲಿಕ್ಕಾಗಲ್ಲ. ಸರ್ಕಾರದ ಇತಿಮಿತಿನಲ್ಲಿ ಸಂಘರ್ಷಕ್ಕೆ ಅವಕಾಶವಿಲ್ಲದೆ ಒಂದಿಷ್ಟು ಮಾಡುವಂತ ಪ್ರಯತ್ನಗಳನ್ನು ನಾವು ಮಾಡಿದ್ದೇವೆ, ಅದರಲ್ಲಿ ಯಶಸ್ಸನ್ನು ಕೂಡ ಕಂಡಿದ್ದೇವೆ ಎನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನಷ್ಟು ಕೂಡ ಸಾಕಷ್ಟು ಕೂಡ ಕೆಲಸಗಳು ಆಗುವಂಥದ್ದಿದೆ. ಸೊ ಇವತ್ತಿನ ದಿವಸಗಳಲ್ಲಿ ಇಷ್ಟೇ ಅಲ್ಲ, ನಾವು ಬರುವಂತ ದಿನಗಳಲ್ಲಿ ಬೆಂಗಳೂರಿನಲ್ಲೂ ಕೂಡ ಒಂದು ದೊಡ್ಡ ಗೆಸ್ಟ್ ಹೌಸ್ಗಳನ್ನ ಏನು ನಮ್ಮ ದೇವೇಂದ್ರ ಅವರು ಚೌಟ್ರಿ ಮಾಡ್ತಾ ಇದ್ದಾರೆ, ಅಲ್ಲೂ ಕೂಡ ಒಂದು ದೊಡ್ಡ ಪ್ರಾಜೆಕ್ಟ್ಸ್ ಗಳನ್ನು ಮಾಡ್ತಾ ಇದ್ದೇವೆ. ನಾನು ಅಧ್ಯಕ್ಷನಾದ್ಮೇಲೆ ನಮ್ಮ ಸಂಘದಲ್ಲಿ ದೇವೇಂದ್ರ ಅವ್ರಿಗೆಲ್ಲ ಗೊತ್ತಿದ್ದು. ಹಿಂದೆ ನನ್ನ ಅವಧಿನಲ್ಲೂ ಜಿಲ್ಲಾಧ್ಯಕ್ಷ ಇದ್ರು, ಸೆಕ್ರೆಟರಿ ಇದ್ರು. ನಮ್ಮ ಸಂಘದ ಹಣಗಳೇ ಇರ್ತಿರ್ಲಿಲ್ಲ.
ನೀವು ಕೊಟ್ಟಂತ 200 ರೂಪಾಯಿ ಹಣವನ್ನ ಏನೇನಾಗ್ತಿತ್ತೋ ಗೊತ್ತಿಲ್ಲ. ನಾನು ಕೇವಲ 4 ವರ್ಷದ ನಿಮ್ಮ ಹಣವನ್ನ ಸುಮಾರು 22 ಕೋಟಿ ಹಣವನ್ನ ನಮ್ಮ ರಾಜ್ಯ ಸಂಘದಲ್ಲಿ ರಿಸರ್ವ್ ಆಗಿಡಿಸಿದ್ದೇನೆ, ಉಳಿಸಿದ್ದೇನೆ ಅನ್ನುವಂಥದ್ದನ್ನ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಸೊ ಕೋಟಿಗಟ್ಟಲೆ ಹಣ IAS ಅಸೋಸಿಯೇಷನ್ ನಮ್ಮ DC ಅವರೆಲ್ಲ ಹೋದ್ರು, ಅವ್ರ ಸಂಘದಲ್ಲಿ ಅಷ್ಟು ದುಡ್ಡಿಲ್ಲ. KS ಅಸೋಸಿಯೇಷನ್ ಇಲ್ಲ, ಇನ್ ಬೇರೆ ಬೇರೆ ಸಂಘಗಳಲ್ಲಿ ಹೇಳಲಿಕ್ಕೆ ಹೋಗಲ್ಲ, ಅವ್ರ ಪರಿಸ್ಥಿತಿ ಏನಂತ ನಿಮ್ಗೆ ಗೊತ್ತಿದೆ. ನಮ್ಮ ಸಂಘದಲ್ಲಿ 22 ಕೋಟಿ ಹಣ ಕೇವಲ 4 ವರ್ಷದಲ್ಲಿ ಉಳಿಸಿರುವಂತ ಖುಷಿ ನನಗಿದೆ. ಯಾಕೆ ಈ ಮಾತನ್ನ ಹೇಳ್ತೇನೆ ಅಂದ್ರೆ, ಸಾಕಷ್ಟು ಸರ್ಕಾರದ ಅನುದಾನಗಳನ್ನ ಜನಪ್ರತಿನಿಧಿಗಳ ಸಹಕಾರದಿಂದ ನಾವು ಮಾಡಿರುವಂತ ಕಾರಣಕ್ಕೆ ಇದೆಲ್ಲದೂ ಕೂಡ ಸಾಧ್ಯ ಆಗಿದೆ. ನಿಮ್ಮ ಸಹಕಾರಗಳು ಹೀಗೆ ಇರಲಿ ಅನ್ನುವಂತ ಮಾತನ್ನು ಹೇಳ್ತಾ, ಪ್ರತಿಭಾ ಪುರಸ್ಕಾರಗಳನ್ನು ಕೂಡ ಈ ವರ್ಷ ಸುಮಾರು 8,000 ಮಕ್ಕಳಿಗೆ ಕೂಡ ಕೊಡ್ತಾ ಇದ್ದೇವೆ. ಕಳೆದ 4 ವರ್ಷಗಳಿಂದ ಕೊಡ್ತಾ ಇದ್ದೇವೆ. 2ನೇ ತಾರೀಕು ಕೊನೆ ದಿನಾಂಕ ಇದೆ. ಯಾರು 90 and above SLC PUC ಇದ್ದಾರೆ ಅವ್ರದ್ದು ಆನ್ಲೈನ್ ಮೂಲಕ ತಾವು ಅಪ್ಲೋಡ್ ಮಾಡಿದ್ರೆ ಬಹುಶಃ ಈ ತಿಂಗಳ ಅಂತ್ಯದಲ್ಲಿ ಅದನ್ನು ಕೂಡ ನಾವು ಪ್ರತಿಭಾ ಪುರಸ್ಕಾರವನ್ನು ಮುಗಿಸ್ತೇವೆ. ನಿಮ್ಮ ವಾಟ್ಸ್ಆಪ್ ಗ್ರೂಪ್ನಲ್ಲೆಲ್ಲ ಬಂದಿದೆ ಅನಿಸುತ್ತೆ. ಬಹುಶಃ 150 ಜನ ಎನ್ರೋಲ್ ಆಗಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆಯಿಂದ, ಗೊತ್ತಿಲ್ಲ ನೋಡಿ. ನಮ್ಮ ಶಿವಮೊಗ್ಗ ಜಿಲ್ಲೆನಲ್ಲಿ 320 ಆಗಿದೆ ಸರ್, ನಿಮಗಿಂತ ನಾವು ಜಾಸ್ತಿ ಇದ್ದೇವೆ. ಸೊ ದಯಮಾಡಿ ಬೆಂಗಳೂರು ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ನಾನು ಕೂಡ ಅಲ್ಲೂ ಕೂಡ 420 ಆಗಿದೆ. ದಯಮಾಡಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಯಾರ್ಯಾರಿದ್ದೀರಾ ಎನ್ರೋಲ್ ಮಾಡಿ. ಈ ತಿಂಗಳ ಅಂತ್ಯದಲ್ಲಿ ಜಿಲ್ಲಾಧ್ಯಕ್ಷರು ಒಂದು ಪ್ರೋಗ್ರಾಮ್ ಮಾಡಿ ಆ ಪ್ರತಿಭಾ ಪುರಸ್ಕಾರ ಕೊಡುವಂತ ಕೆಲಸಗಳನ್ನು ಕೂಡ ನಾವು ಮಾಡ್ತೇವೆ ಅನ್ನೋದನ್ನ ಹೇಳಿ ಬಯಸ್ತೇವೆ. ಅದನ್ನು ಮಾಡ್ಲಿಕ್ಕೆ ಸುಮಾರು 1.5 ಕೋಟಿ ಖರ್ಚಾಗುತ್ತೆ. ಅದನ್ನು ಕೂಡ ನಾವು ಸರ್ಕಾರದ ಮೂಲಕದೆಲ್ಲ ಮಾಡಿಸುವಂತ ಕೆಲಸವನ್ನು ಮಾಡ್ತೇವೆ. ನೋಡಿ, ಈ ತರದ ಹೊಸ ಯೋಚನೆಗಳನ್ನ ಸಂಘಟನೆ ನಮ್ಮ ಅವಧಿಯಲ್ಲಿ ತಂದಿದೆ ಅನ್ನುವಂಥದ್ದನ್ನ ಹೇಳಲಿಕ್ಕೆ ಬಯಸ್ತೇನೆ. ಒಟ್ಟಾರೆ ಹೇಳುವಂಥದ್ದು ಇಷ್ಟೇ, ನಮ್ಮ ಸಂಘಟನೆ ನೌಕರರ ಅಭ್ಯುದಯಕ್ಕಾಗಿ, ನೌಕರ ಏಳಿಗೆಗಾಗಿ, ಅವರ ಕುಟುಂಬದ ಒಳಿತಿಗಾಗಿ ಮತ್ತು ಅವರ ವೆಲ್ಫೇರ್ಗಾಗಿ ಇವತ್ತು ಸಂಘಟನೆ ಕೆಲಸವನ್ನ ಮಾಡ್ತಾ ಇದೆ ಅನ್ನುವಂಥದ್ದನ್ನ ಅತ್ಯಂತ ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತೇನೆ.